Hello my dear second PU students. Last week ಒಂದು ವಿಡಿಯೋನ ಬಿಟ್ಟಿದ್ದೆ ಫಸ್ಟ್ ಟು 8 ಯೂನಿಟ್ಸ್ ದಟ್ ಈಸ್ ಫಸ್ಟ್ ಪಿ ಯು ರಿಲೇಟೆಡ್. ಈಗ ಸೆಕೆಂಡ್ ಪಿ ಯು ಫಸ್ಟ್ ಒಂದು ಯೂನಿಟ್ ದಟ್ ಈಸ್ ರೋಮಿಯೋ ಜೂಲಿಯಟ್ ಹಿಡ್ಕೊಂಡು ಲಾಸ್ಟ್ ದಟ್ ಈಸ್ ಅಪ್ ಟು ಮಿಡ್ ಟರ್ಮ್ ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್, ಇವೆಲ್ಲ ಯೂನಿಟಲ್ಲಿ ಬರುವಂತಹ ಪೊಯಮ್ಸ್ ಇರ್ಬೋದು, ಲೆಸನ್ಸ್ ಇರ್ಬೋದು, ಹೌದಾ? ಅದರ ರಿಲೇಟೆಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಇವತ್ತು ಬಿಡಿಸ್ಲಿಕ್ಕೆ ಹೋಗೋಣ. ಇದೆಲ್ಲ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಭಾಳ ಅನುಕೂಲ ಆಗುತ್ತೆ. ಸೊ ಸ್ಟಾರ್ಟ್ ದ ವಿಡಿಯೋ. ಅಕಾರ್ಡಿಂಗ್ ಟು ರೋಮಿಯೋ ಜೂಲಿಯಟ್ ಈಸ್ ಆ್ಯನ್ ಇಥಿಯೋಪಿಯಾಸ್ ಏರ್. ಹಾಗಿದ್ರೆ ಯಾರು ಅಂತಂದರೆ ದಿಸ್ ಈಸ್ ವಾಟ್ ಇಯರ್ ರೋಮಿಯೋ ಪ್ರಕಾರ. ಅಕಾರ್ಡಿಂಗ್ ಟು ರೋಮಿಯೋ ಜೂಲಿಯಟ್ ಈಸ್ ವಾಟ್ ಇಯರ್ ರಿಚ್ ಜೆವೆಲ್ ಅಂತ ಹೇಳ್ತೀವಿ, ಹೌದಾ? ಇನ್ ಇಥಿಯೋಪಿಯಾಸ್ ಏರ್. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಅಕಾರ್ಡಿಂಗ್ ಟು ಜೂಲಿಯಟ್ ರೋಮಿಯೋ ವುಡ್ ಮೇಕ್ ಸೋ ಫೈನ್ ಏನಂತಂದರೆ ದ ಫೇಸ್ ಆಫ್ ಹೆವನ್ ಅಂತ ಹೇಳ್ತೀವಿ. ಸೊ ಹಿಯರ್ ದ ಫೇಸ್ ಆಫ್ ಹೆವನ್ ಅಂತ ಬರೀಬೇಕಾಗತ್ತೆ. ಅಕಾರ್ಡಿಂಗ್ ಟು ದ ಆಫ್ಟರ್ ದ ಡ್ಯಾನ್ಸ್ ಇಸ್ ಓವರ್ ರೋಮಿಯೋ ಇಂಟೆನ್ಸ್ ಟು ಏನು ಮಾಡ್ಬೇಕಂತ ಬಯಸ್ತಾನೆ ಅಂದರೆ ಹಿಯರ್ ವೆದರ್ ಹಿ ಮೀಟ್ ಆ್ಯಂಡ್ ಟಾಕ್ ಟು ಜೂಲಿಯಟ್, ನೋ. ಓಕೆ, ವೆದರ್ ಹಿ ವಾಂಟೆಡ್ ಟು ವಾಶ್ ದ ಲಾರ್ಡ್ ಕಪ್ಲೆಟ್, ನೋ. Meet the Lord, no. So here he wanted to touch the Juliet hand because after touching her hand, maybe his rude hands must be blessed. So that's the reason he wanted to touch that one. So this is also you have to write here. Next one, but snow on raven's back in Romeo and Juliet refers to ಯಾರಿಗೆ ಇಲ್ಲಿ ಸ್ನೋ ಆನ್ ರೇವನ್ಸ್ ಬ್ಯಾಕ್ ಅಂತಂದಾಗ ನಮ್ಗೆ ಗೊತ್ತಿರಬೇಕು ದಿಸ್ ಈಸ್ ವಾಟ್ ಇಯರ್ ರೋಮಿಯೋ ಅಂತೇಳಿ. ಯಾಕಂದರೆ ಆ ರೇವನ್ ಒಂದು ದಿಸ್ ಇಸ್ ದ ನೇಮ್ ಆಫ್ ದ ಬರ್ಡ್, ಅದ್ರ ಮೇಲೆ ಬರ್ತಾ ಇರ್ತಾನೆ. ಯಾವ್ದಂತಂದ್ರೆ ಹಿಮದಂತೆ, ಸ್ನೋ ಆಗಿ. ಸೊ ಹೂ ವಿಲ್ ಕಮ್ ಓವರ್ ದೇರ್, ದಿಸ್ ಇಸ್ ವಾಟ್ ರೋಮಿಯೋ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒನ್, ದ ವರ್ಡ್ ಗಾರಿಶ್ ರೆಫರ್ಸ್ ಟು. ಗಾರಿಶ್ ಅಂತಂದ್ರೆ ಇಲ್ಲಿ ನಾವು ಸನ್ನಿಗೆ ರೆಫರ್ ಮಾಡ್ತೀವಿ. ಸೊ ದಿಸ್ ಇಸ್ ವಾಟ್ ಹೌ ಟು ರೈಟ್ ಗಾರಿಶ್ ಅಂತೇಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಜೂಲಿಯಟ್ ಟೀಚಸ್ ದ ಟಾರ್ಚಸ್ ಟು, ಹೌದಾ? ಟಾರ್ಚಿಗೆ ಒಂದು ಟೀಚ್ ಮಾಡ್ತಿರ್ತಾಳೆ. ಏನು ಟೀಚ್ ಮಾಡ್ತಾಳೆ ಅಂದರೆ ಹೌ ಟು ಬರ್ನ್ ಬ್ರೈಟ್ ಲೈಕ್ ಮೀ. ನೋಡಿ, ಅವಳಿಗೇ ಈ ಒಂದು ಜೂಲಿಯಟ್ ಏನಂದರೆ ಟಾರ್ಚಸ್ಗೆ ಹೇಳ್ತಿರ್ತಾಳೆ. ಏನು ಹೇಳ್ತಾಳೆ ಅಂದರೆ ನನ್ನಂಗೆ ನೀನು ಹೊಳಿಬೇಕು ಅಂತೇಳಿ. ಅಂದರೆ ಕಂಪ್ಯಾರಿಸನ್ ನೋಡಿ, ಹೌ ದ ದ ಪೋಯೆಟ್ ಹ್ಯಾಸ್ ಬಿನ್ ಯೂಸಿಂಗ್ ಸಮ್ ಸಿಮ್ಲೀಸ್, ಮೆಟಾಫೋರ್, ಪರ್ಸನಾಫಿಕೇಶನ್ ಹೀಗೆಲ್ಲ ಬಳಕೆ ಮಾಡ್ಕೊಳ್ತಿದ್ದಾರೆ ನೋಡಿ ಅಲಂಕಾರಗಳನ್ನು. ಓಕೆ, ಸೊ ಹ್ಯಾವ್ ಟು ರೈಟ್ ಬರ್ನ್ ಬ್ರೈಟ್ ಅಂತ ಬರೀಬೋದು. ನೆಕ್ಸ್ಟ್ ಒನ್, ರೋಮಿಯೋ ವಾಂಟ್ಸ್ ಟು ಟಚ್ ಜೂಲಿಯಟ್ ಹ್ಯಾಂಡ್ ಟು ಮೇಕ್ ಹಿಸ್ ರೂಡ್ ಹ್ಯಾಂಡ್. ಏನು ಅಂತಂದರೆ ಓನ್ಲಿ ಟು ಬಿ ಬ್ಲೆಸ್ಡ್. ದಟ್ಸ್ ದ ರೀಸನ್ ಹಿ ವಾಂಟ್ಸ್ ಟು ಟಚ್ ದ ಜೂಲಿಯಟ್ ಹ್ಯಾಂಡ್ಸ್. ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಟು. ನೋಡಿ, ರೋಮಿಯೋ ಜೂಲಿಯಟನ್ನು ಎದಕ್ಕೆ ಕಂಪೇರ್ ಮಾಡ್ತಾನೆ ಅಂತಂದರೆ ಇಲ್ಲಿ ರೇವನ್ ಇದೆ, ವಿಂಗ್ಸ್ ಇದೆ, ಸ್ಟಾರ್ಸ್ ಇದೆ. ಸೊ ಹಿಯರ್ ವಿಚ್ ಇಸ್ ದ ಆನ್ಸರ್ ಡವ್, ಸ್ನೋವಿ ಡವ್ ಅಂತ ಕಂಪೇರ್ ಮಾಡ್ಕೊಳ್ತಾನೆ, ಹೌದಾ? ಇಲ್ಲಿ ಎರಡು ರೀತಿ ಕ್ವಶನ್ ಕೇಳ್ತಾನೆ. ಒಂದು ಸ್ನೋವಿ ಡವ್ ಅಥವಾ ಡವ್ ಅಂತ ಅವಳು ಕಂಪೇರ್ ಮಾಡ್ತಾರೆ. ಅದ್ರ ಜೊತೆಗೇ ಇನ್ನೂ ಕೆಲವೊಂದು ಡ್ಯಾನ್ಸರ್ಸ್ ಇರ್ತಾರೆ. ಆ ಡ್ಯಾನ್ಸರ್ಗಳಿಗೆ ಏನಂತ ಹೇಳ್ತಾನೆ ಅಂದರೆ ಸಿ ದಿಸ್ ಒನ್ ದೇ ಆರ್ ಕಾಲ್ಡ್ ಆಸ್ ವಾಟ್ ಇರ್ ಕ್ರೌಸ್. ಈ ರೀತಿ ಕೂಡ ನಾವು ಬರೀಬೇಕಾಗತ್ತೆ. ವೆನ್ ರೋಮಿಯೋ ಶೈನ್ಸ್ ಆಸ್ ಅ ಸ್ಟಾರ್ಸ್ ಇನ್ ದ ಫೇಸ್ ಆಫ್ ಹೆವನ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ದ ನೈಟ್. ಇದನ್ನು ನಾವು ಯೂಶ್ವಲ್ ಆಗಿ ಸ್ಟ್ರಾಂಜದ ಕೊನೆ ಅಥವಾ ಸೆಕೆಂಡ್ ಅಥವಾ 3 ಕೊನೆ ಲೈನ್ಗಳನ್ನ ನೋಡ್ತಿರ್ತೀವಿ. ಸೊ ಬಿ ಇನ್ ಲವ್ ವಿತ್ ದ ನೈಟ್ ಅಂತ ಹೇಳ್ತಿರ್ತೇವೆ. ಸೆಕೆಂಡ್ ಲಾಸ್ಟ್ ಲೈನನ್ನು ಕೇಳ್ತಾರೆ. ಏನಂತಂದರೆ ದಟ್ ದ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ದ ನೈಟ್. ಈ ರೀತಿ ರೋಮಿಯೋ ಕಂಪೇರ್ಸ್ ದ ಅದರ್ ವುಮೆನ್ ಆನ್ ದ ಡ್ಯಾನ್ಸ್ ಫ್ಲೋರ್ ದ ತವರ್. ದಿಸ್ ಇಸ್ ವಾಟ್ ಇಯರ್ ಸಿಂಪಲ್ ಕ್ವಶನ್. ಆಗಿಲ್ಲಿ ಹೇಳಿದೆ ನಾನು, ಬರಿಬೋದು. ದಟ್ ಇಸ್ ಕ್ರೌಸ್ ಅಂತ ಬರಿತೀವಿ. ದ ವರ್ಡ್ ದ ಫ್ರೇಸ್ ಡೇ ಇನ್ ದ ನೈಟ್, ಡೇ ಇನ್ ದ ನೈಟ್ ಅಂತ ನಾವು ರೋಮಿಯೋಗೆ ಅಂತ ಕಂಪೇರ್ ಮಾಡ್ಕೊಳ್ತೀವಿ. ರೋಮಿಯೋಗೆ ಬರಿಬೋದು. ಯೋಂಡರ್ ಲೀಡಿ ಅಂದರೆ ಯಾರಂದರೆ ದಿಸ್ ಇಸ್ ನನ್ ಅದರ್ ದ್ಯಾನ್ ವಿಚ್ ಒನ್ ಜೂಲಿಯಟ್. ರೋಮಿಯೋ ವಿಲ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ಹಿಯರ್ ವಿಂಗ್ಸ್ ಆಫ್ ನೈಟ್, ಹೌದಾ? ಏನು ಆಗಿದ್ರೆ ಗಾರಿ ಸನ್, ಇಥಿಯೋಪಿಯಾ, ರೇವನ್ಸ್ ಬ್ಯಾಕ್, ದ ಹ್ಯಾಪನ್. ಸೊ ಹಿಯರ್ ಆನ್ಸರ್ ಬಂದ್ಬಿಟ್ಟು ರೇವನ್ಸ್ ಬ್ಯಾಕ್ ಅಂತ ಕೂಡ ಬರೀತೀವಿ ನಾವು. ವೆನ್ ಐ ಶಾಲ್ ಡೈ, ಐ ಅಂತಂದರೆ ಯಾರಿಲ್ಲಿ ಜೂಲಿಯಟ್. ಕಟ್ ಹಿಮ್ ಔಟ್ ಇನ್ ದ ಲಿಟಲ್ ಸ್ಟಾರ್ ರೆಫರ್ಸ್ ಟು, ಹೌದಾ? ಏನು ಟ್ರಾಜಿಕ್ ಡಿಲೆಮಾ, ರೋಮಿಯೋ ಇಮ್ಮಾರ್ಟಿಲಿಟಿ. ರೋಮಿಯೋಸ್ ಡೆತ್ ಅಂದರೆ ರೋಮಿಯೋಸ್ ಇಮ್ಮೋರ್ಟಿಲಿಟಿ ಅಂತ ಬರಿತೀವಿ. ನೋಡಿ, ನ್ಯೂ ಸ್ನೋ ಅಂತಂದರೆ ನಾವು ರೋಮಿಯೋ ಚಾರ್ಮನ್ನು ಕಂಪೇರ್ ಮಾಡ್ಕೊಳ್ತೀವಿ, ನಂಬರ್ 1. ಅದೇ ರೀತಿ ನಾವು ಸ್ನೋವಿ ಡವ್, ನೋಡಿ ಈ ರೀತಿ ಸ್ನೋವಿ ಡವ್ ಅಂತ ತೊಗೊಂಡ್ರೆ ನಾವು ಜೂಲಿಯಟ್ಗೆ ನಾವು ತಗೋಬೇಕಾಗತ್ತೆ. ಇವೆರಡು ಕೂಡ ಗೊತ್ತಿಲ್ಲ. ನ್ಯೂ ಸ್ನೋ ಅಂತಂದರೆ
ದಟ್ ಇಸ್ ವಾಟ್ ರೋಮಿಯೋ ಚಾರ್ಮ್. ಸ್ನೋವಿ ಡವ್ ಅಂತಂದರೆ ಜೂಲಿಯೆಟ್ಗೆ ನಾವು ತಗೋಬೇಕಾಗತ್ತೆ. ಎರಡು ವಿಷಯಗಳ ಬಗ್ಗೆ ಗಮನ ಇರಲಿ. ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಡ್ಯಾಶ್ ವುಡ್ ಮೇಕ್ ದ ಫೇಸ್ ಆಫ್ ಹೆವನ್. ಏನು ಇನ್ ದ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಡ್ಯಾಶ್ ವುಡ್ ಮೇಕ್ ದ ಫೇಸ್ ಆಫ್ ಹೆವನ್ ವೆರಿ ಫೈನ್ ಅಂತಂದರೆ ನಾವು ರೋಮಿಯೋಗ ನಾವು ತಗೋಬೇಕಾಗತ್ತೆ. ಸ್ವಲ್ಪ ಗಮನ ಇರಲಿ. ಅದಾದ್ಮೇಲೆ 2 ಡೇರ್ ಅನ್ನು ನೋಡೋಣ. ಇದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೂಡ ಬರ್ತಿರ್ತವೆ. ಅದಕ್ಕಾಗಿ ಮಲ್ಟಿಪಲ್ ಪರ್ಪಸ್ ಚಾಯ್ಸ್ ಬಂತು. ಇದು ಕೂಡ ಗಮನ ಇರಲಿ, ಯಾಕಂದರೆ ಈ ವಿಲ್ ಗೆಟ್ ಹಿಯರ್ 10 ಮಾರ್ಕ್ಸ್. ನೆನಪಿರಲಿ 1 to 8 ಇದರೆಲ್ಲ ಗಮನಕ್ಕೆ ತಗೊಂಡು ಸುಮಾರು 10 ಮಾರ್ಕ್ಸ್ಗಳನ್ನ ಕೇಳಾಗತ್ತೆ. ಅದಕ್ಕೆ ಅದನ್ನ ದೃಷ್ಟಿಯಿಂದ ನಾನು ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇರೋದು. ನೆಕ್ಸ್ಟ್ ಒನ್, ಮೊನಾಕೋ ವಾಸ್ ಸಚುವೇಟೆಡ್ ನಿಯರ್ ದ ಬಾರ್ಡರ್ಸ್ ಆಫ್. ಎಲ್ಲಿದೆ ಹಾಗಿದ್ರೆ ಒಂದು ಕಡೆ ಫ್ರಾನ್ಸು, ಒಂದು ಕಡೆ ಇಟಲಿ. ಇದ್ರ ಮಧ್ಯೆ ನಾವು ನೋಡ್ತಿರ್ತೇವೆ ಫ್ರಾನ್ಸ್ ಮತ್ತು ಇಟಲಿ. ಏನೋ ಇಟ್ ಈಸ್ ಸಚುವೇಟೆಡ್ ನಿಯರ್ ದ ಬಾರ್ಡರ್ಸ್. ಇವೆರಡು ಬಾರ್ಡರ್ಸ್ ಮಧ್ಯೆ ನಾವೇನು ಮಾಡ್ಕೊಳ್ತೀವಿ ಅಂತಂದರೆ ಮೊನಾಕೋ ಕಿಂಗ್ಡಮ್ ಅನ್ನು ಕಾಣ್ತೇವಿ. ದಿಸ್ ಈಸ್ ವಾಟ್ ದ ಕ್ರಿಮಿನಲ್ ಇನ್ 2 ಡೇರ್ ವಾಸ್ ವಿಲ್ಲಿಂಗ್ ಟು ಗೋ ಔಟ್ ದ ಪ್ರಿಸನ್ ಆನ್ ದ ಕಂಡೀಷನ್ ದ್ಯಾಟ್. ನೋಡಿ ಏನು ಕಂಡೀಷನ್ ಮೇಲೆ ಹೋಗ್ತಾನೆ. ಫಸ್ಟಿಗೆ ಯಾವುದೇ ಕಂಡೀಷನ್ ಇಟ್ಟರು ಕೂಡ ಹೋಗೋದಿಲ್ಲ. ಕೊನೆಗೆ ಏನಂತಂದರೆ, ಸೊ ವಾಟ್ ಹ್ಯಾಪನ್ ಹಿಯರ್, ಹಿ ವಾಸ್ ಎ ಗಿವನ್ ಜಾಬ್, ಹಿ ವಾಸ್ ಎ ಗಿವನ್ ಮಂತ್ಲಿ ಪೆನ್ಷನ್, ಹಿ ವಾಸ್ ಅಲೌಡ್ ಟು ಗೋ ಗೇಮಿಂಗ್ ಹೌಸಸ್, ಹಿ ವಾಸ್ ಸ್ಕೇರ್ಡ್ ಅಂತಂದಾಗ ಹಿ ವಾಸ್ ಗಿವನ್ ಮಂತ್ಲಿ ಪೆನ್ಷನ್. ಸುಮಾರು 600 ಫ್ರಾಂಕ್ಸ್ ಅನ್ನು ಕೊಡ್ತಾರೆ ಅಂತಂದಾಗ ಆ ಒಂದು ಕಂಡೀಷನ್ ಮೇಲೆ ಏನು ಮಾಡ್ತಾನೆ ಅಂದರೆ ಈ ಕ್ರಿಮಿನಲ್ ಹೋಗಲಿಕ್ಕೆ ಒಪ್ಕೊಳ್ತಾನೆ. ಇವ್ರು ಏನಾದರೂ ಕೊಡಲ್ಲ ಅಂದರೆ ಹಿ ವುಡ್ ನಾಟ್ ಗೋ ದೇರ್. ಇವ್ರು ಕೊಡ್ತಾನೆ ಅಂದಮೇಲೆ ಹೋಗಲಿಕ್ಕೆ ಡಿಸೈಡ್ ಮಾಡ್ತಾನೆ, ಹೋಗ್ತಾನೆ. ಓಕೆ, ದ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಎಲ್ಲ ಕೂಡ ರೆವಿನ್ಯೂ ಇತ್ತು. ಅದಾಗ ಸ್ಪೆಷಲ್ ರೆವಿನ್ಯೂ ಯಾವತ್ತಂತಂದರೆ ನೋಡಿ, ಪೋಲ್ ಟ್ಯಾಕ್ಸ್, ವೈನ್ ಆ್ಯಂಡ್ ಸ್ಪಿರಿಟ್, ಗೇಮಿಂಗ್ ಹೌಸಸ್, ಟೊಬ್ಯಾಕೋ. ಇದರಲ್ಲಿ ಏನಂತಂದರೆ ಇವೆಲ್ಲ ಕೂಡ ರೆವಿನ್ಯೂ ಬರ್ತಾ ಇತ್ತು. ಬಟ್ ಅದರಾಗಿ ಸ್ಪೆಷಲ್ ರೆವಿನ್ಯೂ, ಜಾಸ್ತಿ ರೆವಿನ್ಯೂ ಎಲ್ಲಿಂದ ಬರ್ತಾ ಇತ್ತು ಅಂದರೆ ಗೇಮಿಂಗ್ ಹೌಸಸ್ಸಿಂದ ರೆವಿನ್ಯೂ ಬರ್ತಾ ಇತ್ತು. ಸೊ ಯರ್ ಆನ್ಸರ್ ಬಂದ್ಬಿಟ್ಟು ಸಿ ಅಂತ ನಾವು ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ 2 ಡೇರ್ ಎವ್ರಿ ಒನ್ ಹೂ ವಾಂಟೆಡ್ ಟು ಗ್ಯಾಂಬಲ್ ವಿನ್ ಟು. ಹೌದಾ, ಯಾರಾದರೂ ಗ್ಯಾಂಬ್ಲಿಂಗ್ ಏನು ಆಡಬೇಕು ಅಂತಂದರೆ ಎಲ್ಲಿಗೆ ಹೋಗ್ಬೇಕಾಯ್ತು ಅಂದ್ರೆ ಅವರು ದಿಸ್ ಈಸ್ ವಾಟ್ ಇಯರ್ ಮೊನಾಕೋ ಕಿಂಗ್ಡಮ್ ಅಂತ ನಾವು ಬರಿಬೇಕಾಗತ್ತೆ. ಡ್ಯಾಶ್ ವಾಸ್ ಬ್ರದರ್ ಮೊನಾರ್ಕಿ. ನೋಡಿ ಹೌದಾ, ಎಲ್ಲ ಕೂಡ ಏನೋ ಇಂಪಾರ್ಟೆಂಟ್ ಕ್ವಶನೇ. ಡ್ಯಾಶ್ ವಾಸ್ ಬ್ರದರ್ ಮೊನಾರ್ಕಿ. ಹಾಗೆ ಬ್ರದರ್ ಮೊನಾರ್ಕಿ ಯಾವುದು ನೋಡಿ, ಫ್ರೆಂಚ್ ಗವರ್ನಮೆಂಟ್, ದ ಗವರ್ನಮೆಂಟ್, ಜರ್ಮನ್ ಗವರ್ನಮೆಂಟ್ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ನನ್ ಆಫ್ ದೀಸ್ ಅಂತಂದಾಗ ನಿಯರ್ ಕಿಂಗ್ ಆಫ್ ಇಟಲಿ. ಇದಕ್ಕೆ ನಾವು ಬ್ರದರ್ ಆಫ್ ಮೊನಾರ್ಕಿ ಅಂತ ಹೇಳ್ತೀವಿ. ಹೌದಾ. ನೆಕ್ಸ್ಟ್ ಬಂದ್ಬಿಟ್ಟು ದ ಪಾಪ್ಯುಲೇಷನ್ ಆಫ್ ಮೊನಾಕೋ ವಾಸ್. ಎಷ್ಟಿತ್ತು ಪಾಪ್ಯುಲೇಷನ್ನು? 6000, 5000 ಹಿಂಗೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಬಂದ್ಬಿಟ್ಟು 7000 ಅಂತ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಒನ್, ದ ಫ್ರೆಂಚ್ ಗವರ್ನಮೆಂಟ್ ಎಕ್ಸ್ಪೆಕ್ಟೆಡ್ ಡ್ಯಾಶ್ ಫಾರ್ ಎ ಮಷಿನ್ ಆ್ಯಂಡ್ ಎಕ್ಸ್ಪರ್ಟ್. ಹೌದಾ, ಇವರಿಗೆ ಪ್ರಾಬ್ಲಮ್ ಆಗುತ್ತೆ. ಲೈಕ್ ಇವರಿಗೆ ಏನಂತಂದ್ರೆ ಆ ಒಂದು ಕ್ರಿಮಿನಲ್ ಹೆಡ್ಡನ್ನು ಕಟ್ ಆಫ್ ಒಂದು ಡಿಸಿಷನ್ ಮಾಡಬೇಕಂತ ಡಿಸಿಷನ್ ತಗೋತಾರೆ. ಆದರೆ ಬ್ಯಾಡ್ ಲಕ್ ಏನಂದರೆ ದೇ ನೈದರ್ ಹ್ಯಾವ್ ಅ ಮಷಿನ್ ನಾರ್ ಆ್ಯನ್ ಎಕ್ಸ್ಪರ್ಟ್. So because of this one, they have written a letter to government. Which one? French government. ಫ್ರೆಂಚ್ ಗವರ್ನಮೆಂಟ್ ಲೆಟರ್ಗನ್ನು ಬರೆದಾಗ ಅವರು ಕೂಡ ಒಪ್ಕೊಳ್ತಾರೆ. ಆಸ್ ಎ ರಿಟರ್ನ್ ಅವನು ಹೇಳ್ತಾರೆ ಅಂದರೆ ನಾವು ಎಕ್ಸ್ಪರ್ಟ್ನ ಕಳಿಸ್ತೀವಿ, ಹೌದಾ, ಅದ್ರ ಜೊತೆ ಗ್ಯುಲಿಟಿನ್ ಮಷಿನ್ ಕೂಡ ಕಳಿಸ್ತೀವಿ. ಬಟ್ ಆಸ್ ಎ ರಿಟರ್ನ್ ಯು ಹ್ಯಾವ್ ಟು ಗಿವ್ 1600 ಫ್ರಾಂಕ್ಸ್ ಅನ್ನು ಕೊಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ಇವರಿಗೆ ಇಷ್ಟು ಅಮೌಂಟ್, ಬಿಕಾಸ್ ವಿ ಆರ್ ನಾಟ್ ಡೂಯಿಂಗ್ ಗುಡ್ ಥಿಂಗ್ಸ್. ನಾವೇನು ಮಾಡಾಕತ್ತೀವಿ, ಕ್ರಿಮಿನಲ್ನ ಹೆಡ್ಡನ್ನು ಕಟ್ ಮಾಡಾಕತ್ತೀವಿ, ಇವಂಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಏನಂತಂದರೆ ಆ ಡಿಸಿಷನ್ ಬಿಟ್ಬಿಡ್ತಾರೆ. ಸೊ ಇಲ್ಲಿ ಏನು ಕೇಳಿದೆ ಅಂತಂದರೆ ಫ್ರೆಂಚ್ ಗೌರ್ಮೆಂಟ್ ವಾಟ್ ಎಕ್ಸ್ಪೆಕ್ಟೆಡ್ 16,000 ಫ್ರಾಂಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ದಿಸ್ ಈಸ್ ವಾಟ್ ಇಯರ್ 16,000 ಫ್ರಾಂಕ್ಸ್ ಅಂತ ನಾವು ಬರಿಬೇಕಾಗತ್ತೆ. ಹೌದಾ, ಅದ್ರ ಜೊತೆಗೇ ಇನ್ನೊಂದು ಬರುತ್ತೆ, ಇದೇ ಕ್ವಶನ್ಸಲ್ಲಿ ನಾವು ಕೇಳ್ಬೋದು. ಏನಂತಂದರೆ ನೋಡಿ, ಇಟಾಲಿಯನ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ದ ಕಿಂಗ್ ನೋಟಿಸ್ ದ್ಯಾಟ್ ಡ್ಯಾಶ್ ವಾಸ್ ಸ್ಪೆಂಟ್ ಫಾರ್ ಕೀಪಿಂಗ್ ಕ್ರಿಮಿನಲ್ ಫಾರ್ ಇಯರ್. ಎಷ್ಟು ಅಂತಂದರೆ ಡಿಸಿಷನ್ ತಗೋತಾರೆ. ಡಿಸಿಷನ್ ತಗೋದ್ಮೇಲೆ ಕಿಂಗ್ ಕೊನೆಗೆ ನೋಡ್ತಾನೆ, ಏನಿದು ಇಷ್ಟು 600 ಫ್ರಾಂಕ್ಸ್ ಎಲ್ಲಿ ಹೋಗ್ತಾ ಇದೆ ಅಂತಂದರೆ ದಿಸ್ ಒನ್ ಇಟ್ ವಾಸ್ ವೇಸ್ಟಿಂಗ್, ಇಟ್ ವಾಸ್ ಸ್ಪೆಂಡಿಂಗ್ ಆನ್ ದ ಕ್ರಿಮಿನಲ್. ಸಿ ದಿಸ್ ಒನ್ 600 ಫ್ರಾಂಕ್ಸ್ ಅಂತ ಬರಿತೀವಿ. ಇದೇ ಇಟಾಲಿಯನ್ ಗೌರ್ಮೆಂಟ್ ಎಕ್ಸ್ಪೆಕ್ಟೆಡ್, ಇಲ್ಲಿ 16,000 ಫ್ರಾಂಕ್ಸ್ ಅಂತ ಬಂದಾಗ ನೀವು ಏನು ಬರೀಬೇಕು? ಸೊ ವಾಟ್ ಹ್ಯಾವ್ ಗಿವನ್ ಇಯರ್, ಸಿ ದಿಸ್ ಒನ್ 16,000 ಅಂತ ಬಂದಾಗ ನಾವು ಫ್ರೆಂಚ್ ಗವರ್ನಮೆಂಟ್ ಅಂತ ಬರಿಬೇಕು. ಇದು ಬಹಳ ಇಂಪಾರ್ಟೆಂಟು, ಇಲ್ಲಿ ಫ್ರೆಂಚ್ ಅಂತ ಬರಿಬೇಕು ನಾವು. ಬಟ್ ಇಲ್ಲಿ ಏನು ಕೇಳಿದ್ದಾರೆ, ಇಟಾಲಿಯನ್ ಗವರ್ಮೆಂಟ್ ಅಂತ ಬಂದಾಗ ಸೆಕೆಂಡ್ ಯು ಹ್ಯಾವ್ ಟು ರೈಟ್ ಹಿಯರ್ 12
1000 ಫ್ರಾಂಕ್ಸ್. ಎರಡು ಕೂಡ ನೆನಪಿರಲಿ, ಎರಡು ಕೂಡ ಭಾಳ ಇಂಪಾರ್ಟೆಂಟ್, ಹೌದಾ? ಓಕೆ ಫೈನ್. ಯಾಕಂದರೆ ಫಸ್ಟಿಗೆ ಫ್ರೆಂಚ್ ಗೌರ್ಮೆಂಟ್ ಭಾಳ ಕೇಳಿದ್ರಿಂದ ಅದನ್ನ ಬಿಟ್ಟು ನೆಕ್ಸ್ಟ್ 12,000 ಇಟಾಲಿಯನ್ ಗೌರ್ಮೆಂಟು ನಮಗೆ ಬ್ರದರ್ ಗೌರ್ನಮೆಂಟ್ ಇದ್ದಂಗೆ ನೋಡೋಣ ಇದು ಕೇಳತ್ತೆ ಅಂತೇಳಿ 12,000 ಫ್ರಾಂಕ್ಸನ್ನು ಏನೋ ಅದು ಕೂಡ ಕೇಳತ್ತೆ. ಅಲ್ಲೂ ಕೂಡ ಈ ಡಿಸಿಷನನ್ನು ಬಿಡ್ತಾರೆ, ಬೇಡ ಇವಂಗೆ ಯಾಕೆ ಇಷ್ಟು ಖರ್ಚು ಮಾಡಬೇಕು ಅಂತೇಳಿ. ಸೊ ದ ನಂಬರ್ ಆಫ್ ಆರ್ಮಿ, ಹೌದಾ, ಭಾಳ ಯೂಸ್ಫುಲ್ ಆಗಿ ಕೇಳ್ತಿರ್ತಾರೆ, ನೆನಪಿರಲಿ. ಸೊ 60 ಅಂತ ನಾವು ಬರಿಬೇಕಾಗುತ್ತೆ. ಎಷ್ಟು ನಂಬರ್ ಇತ್ತು ನಂಬರ್ ಆಫ್ ಆರ್ಮಿ ಅಂತಂದಾಗ. ಓಕೆ, ದ ಮೊನಾಕೋ ವಾಸ್ ಕಾಲ್ಡ್ ಆಸ್, ಯಾವ ರೀತಿ ಕರಿತೀವಿ? ಬಿಗ್ಗೆಸ್ಟ್, ಸ್ಮಾಲೆಸ್ಟ್, ಟಾಯ್ ಕಿಂಗ್ಡಮ್ ಅಂತ ನಾವು ಕರಿತೀವಿ. ಡ್ಯಾಶ್ ವಾಸ್ ಬ್ಯಾನ್ಡ್ ಗೇಮಿಂಗ್ ಹೌಸ್ ಇನ್ ಯುರೋಪ್ ಅಂತ ಬಂದಾಗ ಜರ್ಮನ್ ಸಾವರಿನ್ಸ್ ಅಂತ ಗೊತ್ತಿರಲಿ. ಈ ಒಂದು ಜರ್ಮನ್ ರಾಜರುಗಳು ಅಂದ್ರೆ ಗೇಮಿಂಗ್ ಹೌಸನ್ನು ಬ್ಯಾನ್ ಮಾಡಿರ್ತಾರೆ, ಯಾಕಂದರೆ ಅಷ್ಟರಿಂದ ಎಲ್ಲ ತೊಂದರೆಗಳಾಗ್ತಿರ್ತವೆ. ಸೊ ಬಿಕಾಸ್ ಆಫ್ ದಿಸ್ ಒನ್ ದೇ ಹ್ಯಾವ್ ಬ್ಯಾನ್ಡ್ ಓವರ್ ದರ್. ದ ಗಾಡ್ ಫೆಚ್ಡ್ ಪ್ರೆಸೆಂಟ್ ಫುಡ್ ಫ್ರಾಮ್, ಎಲ್ಲರಿಗೂ ಗೊತ್ತದು, ಬಹಳ ಸಿಂಪಲ್ ಕ್ವಶನ್ಸು, ಹೌದಾ? ಎಲ್ಲಿಂದ ನಿಜವಾಗ್ಲೂ ಆ ಫುಡ್ನ ತರ್ತಿರ್ತಾನೆ, ಹೌದಾ? ಸಿಂಪಲ್ ಕ್ವಶನ್ಸ್ಗಳನ್ನು ನೆನಪಲ್ಲಿ, ಪ್ಯಾಲೇಸ್ ಕಿಚನ್ ಅಂತ ಹೇಳಿ. ಓಕೆ, ದ ಕ್ರಿಮಿನಲ್ ರಿಸೀವ್ಡ್, ನೋಡಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಿಯರ್ ದ ಕ್ರಿಮಿನಲ್ ರಿಸೀವ್ಡ್ 1/3 ಆಫ್ ಹಿಸ್ ಎನ್ವಿಟಿ ಇನ್ ಅಡ್ವಾನ್ಸ್ ಅಂಡ್ ಲೆಫ್ಟ್ ದ ಕಿಂಗ್ಡಮ್. ದ ರೆಚ್ ಇಸ್ ನಾಟ್ ವರ್ತ್ ಮನಿ. ಇಲ್ಲಿ ರೆಚ್ ಅಂದರೆ ಯಾರಿಗೆ ಅಂತಂದರೆ ನಾವು ಯಾರಿಗೆ ಅಂತ ಹೇಳ್ತೇವೆ? ದಿಸ್ ಈಸ್ ನನ್ ಅದರ್ ದ್ಯಾನ್ ಕ್ರಿಮಿನಲ್ ಅಂತ ಹೇಳ್ತೀವಿ. ರೆಚ್ ಅಂತಂದರೆ ಕ್ರಿಮಿನಲ್. ದ ಕ್ರಿಮಿನಲ್ ಸ್ಟಾರ್ಟೆಡ್ ಫಾರ್ ಇಸ್ ಲಿವಿಂಗ್ ಆಫ್ಟರ್ ಲಿವಿಂಗ್ ಇಸ್ ಡೊಮಿನೆನ್ಸ್. ಓಕೆ, ಹೌದಾ? ಕ್ರಿಮಿನಲ್ ಅಲ್ಲಿಂದ ಹೊರಗೆ ಬರ್ತಾನೆ, ಹೊರಗೆ ಬಂದ್ಬಿಟ್ಟು ಏನಂತಂದರೆ, ಯಾಕಂದ್ರೆ ಅವ್ನಿಗೆ ಒಂದಷ್ಟು ಅಮೌಂಟನ್ನು ಕೊಡ್ತಾರೆ, ದಟ್ ಈಸ್ ವಾಟ್ 600 ಫ್ರಾಂಕ್ಸನ್ನು ಕೊಡ್ತಾರೆ. ಅದಾದಮೇಲೆ ಅವ್ನು ಏನು ಮಾಡ್ತಾನೆ ಅನ್ನೋದೊಂದು ಕ್ವಶನ್. ಅವ್ನು ಏನು ಮಾಡ್ತಾನೆ ಅಂದರೆ, ಸಿ ದಿಸ್ ಒನ್, ವೆದರ್ ಅಗೇನ್ ಸ್ಟಾರ್ಟೆಡ್ ಟು ವಿಸಿಟ್ ಅಗೇನ್ ಆ್ಯಂಡ್ ಅಗೇನ್ ಗೇಮಿಂಗ್ ಹೌಸ್, ಸೆಲ್ಲಿಂಗ್ ಟೊಬ್ಯಾಕೋ, ಸೆಲ್ಲಿಂಗ್ ವೈನ್ ಆ್ಯಂಡ್ ಸ್ಪಿರಿಟ್. ಸೊ ಹಿಯರ್ ಅವನು ಒಂದು ಸ್ವಂತ ಬಿಸ್ನೆಸ್ ಆಗಿ ಏನು ಮಾಡ್ಕೊಳ್ತಾನೆ ಅಂದರೆ ಮಾರ್ಕೆಟ್ ಗಾರ್ಡನಿಂಗ್ ಅಂತ ಹೇಳ್ತಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಮಾರ್ಕೆಟ್ ಗಾರ್ಡನಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾನೆ, ಅದರಿಂದ ಎಷ್ಟು ಅಮೌಂಟ್ ಕೂಡ ಅವ್ನಿಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್, ದಟ್ ಈಸ್ ಆನ್ ಚಿಲ್ಡ್ರನ್. ಈ ಪೊಯಮ್ದಲ್ಲಿ ಕ್ವಶನ್ಸ್ಗಳು ಬಹಳ ಕನ್ಫ್ಯೂಷನ್ ಇರುತ್ತೆ, ಮಲ್ಟಿಪಲ್ ಚಾಯ್ಸು. ಇದು ನಿಮಗೆ ನಿಜವಾಗ್ಲೂ ಈ ವಿಡಿಯೋ ಬಹಳ ಇನ್ಫಾರ್ಮೇಟಿವ್ ಅಂತ ನಾನು ಬಯಸಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಒನ್, ದ ಹೌಸ್ ಆಫ್ ಟುಮಾರೋ ಇನ್ ಚಿಲ್ಡ್ರನ್ ಕೆನಾಟ್ ಬಿ ವಿಸಿಟೆಡ್ ಇವನ್ ಇನ್ ಡ್ರೀಮ್ಸ್. ಸ್ವಲ್ಪ ವಿಡಿಯೋ ಲೆಂಗ್ತಿ ಆಗುತ್ತೆ, ಸ್ವಲ್ಪ ಫಾಸ್ಟ್ ಕೂಡ ಹೋಗ್ತಿರ್ತೀನಿ, ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಕೂಡ ಪ್ರಯತ್ನ ಪಡಬೇಕು. ಇನ್ ದ ಪೊಯಮ್ ಆನ್ ಚಿಲ್ಡ್ರನ್, ಪೇರೆಂಟ್ಸ್ ಮೇ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್. ದ ಫ್ರೆಶ್ ಆರ್ಚರ್, ಇಲ್ಲಿ 3 ಕ್ವಶನ್ಸ್ಗಳನ್ನ ಬರಿಬೋದು ನಾವು. ಏನಂತಂದರೆ, ಆರ್ಚರ್ ಅಂತಂದರೆ ಯಾರು ಅಂತಂದಾಗ ನಾವು ಗಾಡ್ ಅಂತ ತಗೋತೀವಿ. ಆರ್ಚರ್ ಇಸ್ ನನ್ ಅದರ್ ದೆನ್ ಗಾಡ್, ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಚಿಲ್ಡ್ರನ್ ಅಂದರೆ ಯಾರು? ಪೇರೆಂಟ್ ಅಂತ ಯಾವ ಮೆಟಾಫೋರ್ಸ್ಗಳನ್ನ ಬಳಕೆ ಮಾಡ್ಕೊಂಡಿದ್ದಾನೆ ಅಂತ ಅನ್ಕೋದು. ಸೊ ಯರ್ ಪೇರೆಂಟ್ಸ್ ಆರ್ ಕಂಪೇರ್ಡ್ ಟು, ನಾವು ಏನಂತ ಹೇಳ್ತೇವೆ? ಬೋಸ್ ಅಂತ ಹೇಳ್ತೇವೆ, ಬಾಸ್. ಓಕೆ, ಬೋ ಅಂತ ಹೇಳ್ಕೊಳ್ತೇವೆ. ನನ್ನ ಚಿಲ್ಡ್ರನ್ ಕಂಪೇರ್ ಟು ಏನಂತಂದರೆ ಆ್ಯರೋಸನ್ನು ನಾವು ಕಂಪೇರ್ ಮಾಡ್ಕೊಳ್ತೀವಿ. ಇಲ್ಲಿ ಏನಂತಂದರೆ, ಸೊ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಎಲ್ಲ ರೀತಿ ಕ್ವಶನ್ಸ್ಗಳ ಬಗ್ಗೆ ಗಮನ ಇರಲಿ, ಹೌದಾ? ಆ್ಯರೋಸ್ ಅಂತಂದರೆ ಚಿಲ್ಡ್ರನ್ಗೆ ಅಂತ ಹೇಳ್ತೀವಿ, ಪೇರೆಂಟ್ ಅಂದರೆ ಬೋಸ್ ಅಂತ ಹೇಳ್ತೇವೆ, ದೆನ್ ಗಾಡ್ ಅಂತಂದರೆ ಆರ್ಚರ್ ಅಂತ ಕೊಡ್ತೀವಿ. ಸೊ ಇಲ್ಲೇ ಒಂದೇ ರಲ್ಲಿ ನಾವು ಏನಂದರೆ ಯು ವಿಲ್ ಗೆಟ್ 3 ಮಾರ್ಕ್ಸ್. ನೋಡಿ 3 ಮಾರ್ಕ್ಸು. ಮಲ್ಟಿಪಲ್ ಚಾಯ್ಸ್ ಯಾವುದಾದ್ರೂ ಕೇಳ್ಬೋದು, ಸ್ವಲ್ಪ ಗಮನ ಇರಲಿ. ಸೊ ನೋಡಿ, ದಿಸ್ ಈಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದ ಸ್ಪೀಕರ್ ಸೆಡ್ ಟು ದಿಸ್ ಟು ಹೋಮ್. ಹೌದಾ? ಯಾರು ಹೇಳ್ತಾ ಇದ್ದಾನೆ ಯುವರ್ ಚಿಲ್ಡ್ರನ್ ನಾಟ್ ಯುವರ್ ಚಿಲ್ಡ್ರನ್ ಅಂತಂದರೆ ದಿಸ್ ಈಸ್ ವಾಟ್ ಪ್ರಾಫೆಟ್ ಹೇಳ್ತಾ ಇರೋದು, ನಮಗೇನೆ ಹೇಳ್ತಾ ಇರೋದು. ದಟ್ ಈಸ್ ವಾಟ್ ಪೇರೆಂಟ್ಸ್. ಅಕಾರ್ಡಿಂಗ್ ಟು ದ ಸ್ಪೀಕರ್, ದ ಸೋಲ್ ಆಫ್ ದ ಚಿಲ್ಡ್ರನ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್, ಲೈಫ್ ಡಸ್ ನಾಟ್ ಗೋ. ನೋಡಿ ಬಹಳನೇ ಇಂಪಾರ್ಟೆಂಟ್ ಕ್ವಶನ್ ಇದು. ಲೈಫ್ ಯಾವಾಗಿರ್ತೋ ಬ್ಯಾಕ್ವರ್ಡ್ ಆಗಿ ಹೋಗಲ್ಲ. ಓಕೆ, ಸೊ ದ ಲೈಫ್ ಡಸ್ ನಾಟ್ ಗೋ ಬ್ಯಾಕ್ವರ್ಡ್, ಸಿ ಇಟ್ ವಿಲ್ ಗೋ ಫಾರ್ವರ್ಡ್. ಅದಕ್ಕೆ ಇಲ್ಲಿ ಪೊಯೆಟಿಕ್ ಲೈನೇ ಕೊಟ್ಟಿರೋದು, ಲೈಫ್ ಡಸ್ ನಾಟ್ ಗೋ ಬ್ಯಾಕ್ವರ್ಡ್. ದ ಆ್ಯರೋ ಇನ್ ಚಿಲ್ಡ್ರನ್ ರೆಫರ್ಸ್ ಟು, ಆ್ಯರೋ ಅಂದರೆ ಯಾರು ಹೇಳಿದ್ದೀನಿ, ದಿಸ್ ಇಸ್ ವಾಟ್ ಚಿಲ್ಡ್ರನ್ ಅಂತ ಬರೀಬೇಕು. ಇಲ್ಲಿ ಫಸ್ಟಿಗೆ ನಾವು ರೆಫರ್ ಮಾಡಿದ್ದೀವಿ, ಆ್ಯರೋ ಅಂದರೆ ಚಿಲ್ಡ್ರನ್, ಈ ರೀತಿ. ನೆಕ್ಸ್ಟ್ ಒನ್, ಓಕೆ, ದ ಮೆಟಾಫಾರ್ ಬೋ ಅಗೇನ್ ಹೂ ಹ್ಯಾವ್ ಆಸ್ಕ್ಡ್ ಹಿಯರ್. ಓಕೆ, ನೋಡು ನಿಮಗೆ ನೆನಪಿರುತ್ತೆ ಅಂತ ಹೇಳ್ಕೊಳ್ತೇನೆ, ನೀವೇ ಇದನ್ನು ಮಾಡಿ ಬಿಡಿಸಿದ್ದಾನೆ ಮತ್ತೆ ಅನುಕೂಲ ಆಗಲ್ಲ. ಲಿವಿಂಗ್ ಆ್ಯರೋ ಅಂತ ಕೇಳ್ತಾರೆ, ಸೇಮ್ ಇಟ್ ಈಸ್. ದೆನ್ ಆರ್ಚರ್, ಸೇಮ್ ಇಟ್ ಈಸ್. ಓಕೆ, ಲೆಟ್ ಯುವರ್ ಬೆಂಡಿಂಗ್ ಇನ್ ಆರ್ಚರ್ಸ್ ಹ್ಯಾಂಡ್ ಫಾರ್ ಗ್ಲಾಡ್ನೆಸ್, ಹ್ಯಾಪಿನೆಸ್ ಅಂತ. ಸೊ ದಿಸ್ ಈಸ್ ವಾಟ್ ಹಿಯರ್
ಮಲ್ಟಿಪಲ್ ಚಾಯ್ಸ್ ಬಂದ್ಬಿಟ್ಟು ಇದು ಈ ಪೊಯಮ್ದಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು 4th ಒನ್ ನೋಡಿ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ ರೀ, ಮಲ್ಟಿಪಲ್ ಚಾಯ್ಸು, ಸ್ವಲ್ಪ ಬಹಳ ಗಮನ ಇರಲಿ. ವಂದನಾ ಶಿವ ಡ್ಯಾಶ್ ಜರ್ನಿ, ಯಾವ ರೀತಿ ಜರ್ನಿ ಯಾವುದು ಸ್ಟಾರ್ಟೆಡ್ ಇನ್ ದ ಫಾರೆಸ್ಟ್, ದಿಸ್ ಇಸ್ ವಾಟ್ ಇಯರ್ ಎಕಲಾಜಿಕಲ್ ಜರ್ನಿ ಅಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ವಂದನಾ ಶಿವ ಫಾದರ್ ವಾಸ್, ಯಾರವರು ಆ್ಯಕ್ಚುಲಿ, ದಿಸ್ ಈಸ್ ವಾಟ್ ಇಯರ್ ಫಾರೆಸ್ಟ್ ಕನ್ಸರ್ವೇಟಿವ್ ಆಫೀಸರ್ ಅಂತ ಹೇಳ್ತೀವಿ ನಾವು. ಯಾರಂತಂದರೆ ವಂದನಾ ಶಿವ. ನೆಕ್ಸ್ಟ್ ವರ್ಡ್ ದ ವಂದನಾ ಶಿವಾಸ್ ಮದರ್ ವೇರ್ ಅಬೌಟ್ ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಸೇಷನ್ ಬಂದ್ಬಿಟ್ರೆ ಸಾಂಗ್ಸ್ ಆ್ಯಂಡ್ ಪೊಯಮ್ಸ್ ಅಂತ ಬರಿಬೇಕಾಗತ್ತೆ. ಸ್ವಲ್ಪ ಕ್ವಶನ್ಗಳ ಬಗ್ಗೆ ನೋಡ್ಕೋದವರಲ್ಲಿ. ಡ್ಯಾಶ್ ಹ್ಯಾಡ್ ಲೆಡ್ ಟು ಲ್ಯಾಂಡ್ ಸ್ಲೈಡ್ ಆ್ಯಂಡ್ ಫ್ಲಡ್ಸ್ ಅಂತ ಬಂದಾಗ ನಾವೇನು ಬರಿಬೇಕು, ಸೊ ಹಿಯರ್ ಲಾಗಿಂಗ್ ಅಂದರೆ ಗಿಡವನ್ನು ಕಡಿಯುವುದು, ಮರವನ್ನು ಕಡಿಯುವುದು ಅಂತ ಏನು ಹೇಳ್ತೀವಿ, ಅದಕ್ಕೆ ಲಾಗಿಂಗ್ ಅಂತ ಹೇಳ್ತೀವಿ. ಹ್ಯಾಡ್ ಲೆಡ್ ಟು ಲ್ಯಾಂಡ್ ಸ್ಲೈಡ್, ಭೂ ಕುಸಿತ ಮತ್ತು ನೆರೆ ಹಾವಳಿ ಆಗಲಿಕ್ಕೆ ಕಾರಣ ಏನಂತಂದರೆ ಮರ ಕಡಿಯುವುದು ಅಂತ ಹೇಳ್ತೀವಿ, ದಟ್ ಇಸ್ ಲಾಗಿಂಗ್ ಅಂತೇಳಿ. ನೆಕ್ಸ್ಟ್ ಒನ್ ವಂದನಾ ಶಿವ ವೆಂಟ್ ಟು ಡೂ ಹರ್ PhD, PhD ಮಾಡಬೇಕಂತ ಎಲ್ಲಿ ಹೋಗ್ತಾರೆ ಅವರು ಅಂತಂದಾಗ ದಿಸ್ ಈಸ್ ವಾಟ್ ಇಟ್ ಕೆನಡಾ ಅಂತ ಬರಿಬೇಕಾಗತ್ತೆ ನೀವು. ನೆಕ್ಸ್ಟ್ ಒನ್ ಡ್ಯಾಶ್ ಲೆಡ್ ರೆಸಿಸ್ಟೆನ್ಸ್ ಹಗರ್ ಅಗೇನ್ಸ್ಟ್ ಹರ್ ಓನ್ ಹಸ್ಬೆಂಡ್, ಯಾರು, ಶೀಲಾರಾಣಿ ಆರ್ ವಂದನಾ ಶಿವ ಮದರ್ ಬಚನಿ ದೇವಿ ಸರ್ ರೈಟ್ ಆನ್ಸರ್. ಓಕೆ, ದ ಡ್ರಾಮ್ಯಾಟಿಕ್ ಚಿಪ್ಕೋ ಮೂಮೆಂಟ್ ಟುಕ್ ಪ್ಲೇಸ್ ಎಲ್ಲಾಗತ್ತೆ ಅಂದರೆ ಅದ್ವಾನಿ ಅನ್ನೋ ಒಂದು ಪ್ಲೇಸಲ್ಲಿ ಡ್ರಾಮ್ಯಾಟಿಕ್ ಚಿಪ್ಕೋ ಮೂಮೆಂಟ್ ಆಗುತ್ತೆ. ಮೊನೋಕಲ್ಚರ್ಸ್ ಆಫ್ ದ ಮೈಂಡ್ ನೋಡಿ, 2 ಬುಕ್ಗಳ ನೆನಪಲ್ಲಿ ಮೊನೋಕಲ್ಚರ್ಸ್ ಆಫ್ ದ ಮೈಂಡ್ ಬರೆದಿರೋರು ವಂದನಾ ಶಿವ. ಹಾಗಿದ್ರೆ ಇನ್ನೊಂದು ಅದರಲ್ಲಿ ಬರುತ್ತೆ, ಯಾರಂತಂದರೆ ರವೀಂದ್ರ ಠಾಕೂರ್, ಇನ್ನೊಂದು ಬರೀತಾರೆ ಅವರು, ಅದರ ಹೆಸರು ತಪೋವನ ಅಂತೇಳಿ. ಇವೆರಡು ಕೂಡ ನೆನಪಲ್ಲಿ. ಇದಕ್ಕೆ ನಾವು ಪ್ಯೂರಿಟಿ ಆಫ್ ಫಾರೆಸ್ಟ್ ಕೂಡ ಅಂತ ಬರಿತೀವಿ. ಪ್ಯೂರಿಟಿ ಆಫ್ ಫಾರೆಸ್ಟ್ ಇದನ್ನು ಕೂಡ ಅಂತಿರ್ತೀವಿ ಆ ಒಂದು ತಪೋವನ್ ಬುಕ್ಗೆ. ನೆಕ್ಸ್ಟ್ ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ನೋಡಿ, ಇವೆಲ್ಲ ಕೂಡ ಕನ್ಫ್ಯೂಷನ್, ಸ್ವಲ್ಪ ಈ ಒಂದು ಕ್ವಶನ್ ಕೂಡ ನೆನಪಿರಲಿ. ಇಲ್ಲಿ ನವಧಾನ್ಯ ಫಾರ್ಮ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ 1994 ಅಂತ ಹೇಳ್ತೇವೆ. ಅದೇ ವಂದನಾ ಶಿವ ಸ್ಟಾರ್ಟೆಡ್ ನವಧಾನ್ಯ ಮೂವ್ಮೆಂಟ್ ಅಂತ ಬಂದಾಗ 1987, ಎರಡು ಕೂಡ ನೆನಪಿರಲಿ. ನವಧಾನ್ಯ ಮೂವ್ಮೆಂಟ್ ಅಂತ ಬಂದಾಗ 1987, ಅದೇ ನವಧಾನ್ಯ ಫಾರ್ಮ್ ಅಂತ ಬಂದಾಗ 1994 ಅಂತ ನೆನಪಿರಲಿ. ಎರಡು ಕೂಡ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಅದಕ್ಕೆ ಒಂದೇ ಭಾಗದಲ್ಲಿ ನಾನು ತಗೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಕಾರ್ಡಿಂಗ್ ಟು ದ ವುಮೆನ್ ಆಫ್ ಅಡ್ವಾಣಿ ದ ರಿಯಲ್ ವ್ಯಾಲ್ಯೂ ಆಫ್ ದ ಫಾರೆಸ್ಟ್ ನೋಡಿ, ರೆಸಿನ್ ಆ್ಯಂಡ್ ಟೆಂಬಿರ್ ಇದು ಯಾರ ಪ್ರಕಾರ ಅಂದರೆ ಅಕಾರ್ಡಿಂಗ್ ಟು ದ ಫಾರೆಸ್ಟ್ ಆಫೀಸರ್ಸ್, ಅಲ್ಲಿ ಏನು ಬಂದಿರ್ತಲ್ಲ ಫಾರೆಸ್ಟ್ ಆಫೀಸರು ಅವ್ರ ಪ್ರಕಾರ ರೆಸಿನ್ ಆ್ಯಂಡ್ ಟೆಂಬರ್. ಬಟ್ ವುಮೆನ್ ಆಫ್ ಅದ್ವಾನಿ ಅವ್ರ ಪ್ರಕಾರ ಫಾರೆಸ್ಟ್ ರಿಯಲ್ ವ್ಯಾಲ್ಯೂ ಅಂತಂದರೆ ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಅಂತ ಬರಿಬೇಕಾಗತ್ತೆ. ದಿಸ್ ಈಸ್ ವಾಟ್ ಇಟ್ ಒನ್ ಆಫ್ ದ ಕೋರ್ಸಸ್ ಇನ್ ದ ಅರ್ತ್ ಯೂನಿವರ್ಸಿಟಿ, ಎಲ್ಲರಿಗೂ ಗೊತ್ತಿರುವುದು, ಹೌದಾ? ಇದನ್ನು ನಾವೇನು ಬರಿತೇವೆ, ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಹಾಕ್ತೇವೆ. ಇವ್ಯಾವ ಕೂಡ ಬರೋದಿಲ್ಲ, ದಿಸ್ ಒನ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಪಾರ್ಥೈಡ್ ಮೀನ್ಸ್ ಏನು ಹಿಂಗಂದರೆ, ಹೌದಾ? ನಾವಿದನ್ನು ಫಸ್ಟ್ PUದಲ್ಲೇ ಕೂಡ ನೋಡಿದ್ದೀವಿ ನಾವು. ಇಲ್ಲಿ ಯಾವುದಂತಂದರೆ ದ ಫ್ರೆಡ್ರಿಕ್ ಡಾಗ್ಲಾಸ್ ಅಪಾರ್ಥೈಡ್ ಒಂದು ವರ್ಡ್ ಕೂಡ ಬಂದಿದೆ. ಇಲ್ಲಿ ಏನಂತಂದರೆ ಅಪಾರ್ಥೈಡ್ ಅಂತಂದರೆ ವರ್ಣಭೇದಿ ನೀತಿ, ಸಫರೇಟ್ನೆಸ್ ಅಂತ ಹೇಳ್ತೀವಿ, ಬೇರೆ ಬೇರೆ ಅಂತಂದರೆ ನಾವು ಮತ್ತು ದಟ್ ಈಸ್ ವಾಟ್ ಲೈಕ್ ಫಾರೆಸ್ಟ್, ಇವೆರಡು ಕೂಡ ಬೇರೆ ಬೇರೆ ಅಂತ ನಾವು ಅಂದ್ಕೊಂಡಿವಿ, ಆದರೆ ನಮಗೆ ಗೊತ್ತಿಲ್ಲ ಅದು ನಮ್ಮದು ಒಂದು ಭಾಗ. ಫಾರೆಸ್ಟ್ ಕೂಡ ಈ ಮನುಷ್ಯರ ಒಂದು ಭಾಗ ಅಂತ ಅಂದ್ಕೊಂಡಿಲ್ಲ, ಹೀಗಾಗಿ ನಾವು ಅಪಾರ್ಥೈಡ್ ಮಾಡ್ತಾ ಇದ್ದೇವೆ ಅಂತ ನನಗೆ. ನಾವು ಇದು ಒಂದು ಕ್ವಶನ್ಸ್ ಬಹಳ ಕನ್ಫ್ಯೂಷನ್ ನಿಮ್ಗೆ ಆಗುತ್ತೆ. ಹಾಗಿದ್ರೆ ಹೇಗೆ ನೆನಪು ಇಟ್ಕೋಬೇಕು ನೋಡಿ, ಟೆರ್ರಾ ಮ್ಯಾಡ್ರೆ ಅಂತ ಬಂದಾಗ ನಾವು ಒಂದು ನೆನಪಲ್ಲಿ ನಾವು ಮದರ್ ಅಂತ ತಗೋಬೇಕಾಗತ್ತೆ. ಸೊ ಹಿಯರ್ ಮದರ್ ಅರ್ತ್ ಅಂತ ನಾವು ತಗೋಬೇಕಾಗತ್ತೆ. ಸ್ಟ್ಯಾಂಡ್ ಫಾರ್ಸ್ ಮದರ್ ಅರ್ತ್, ಹಿಂಗೆ ನೆನಪಿಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನೊಂದು ಬರುತ್ತೆ ಟೆರ್ರಾ ನೆಲ್ಲಸ್ ಅಂತೇಳಿ, ಹಂಗೆ ಬಂದರೆ ಎಂಟಿ ಲ್ಯಾಂಡ್ ಅಂದರೆ ನಲ್ ಅಂದರೆ ಎಂಟಿ, ಈ ರೀತಿ ನೆನಪಿಲ್ಲಿ. ಓಕೆ, ಸೊ ಹಿಯರ್ ಒನ್ಲಿ ವಿ ಕ್ಯಾನ್ ಗೆಟ್ ಡ್ಯಾಶ್ ಕಂಟ್ರಿ ಹ್ಯಾಸ್ ರಿಕಗ್ನೈಸ್ ದ ರೈಟ್ಸ್ ಆಫ್ ನೇಚರ್. ರೈಟ್ಸ್ ಆಫ್ ನೇಚರನ್ನು ಯಾವ ಕಂಟ್ರಿ ರಿಕಗ್ನೈಸ್ ತನ್ನ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳುತ್ತೆ ಅಂದರೆ ಎಕ್ವೆಡಾರ್, ನೆನಪಿಲ್ಲಿ. ದಿಸ್ ಈಸ್ ವಾಟ್ ಇಯರ್ ಎಕ್ವೆಡಾರ್, ಹೌದಾ? ಇದ್ರ ಮೇಲೆ ಇನ್ನೊಂದು ಕ್ವಶನ್ ಬರುತ್ತೆ ನೋಡ್ಬೋದು. ದ ಕಾನ್ಸ್ಟಿಟ್ಯೂಷನ್ ಆಫ್ ಎಕ್ವೆಡಾರ್ ಹ್ಯಾಸ್ ರಿಕಗ್ನೈಸ್ಡ್, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್, ರೈಟ್ಸ್ ಆಫ್ ನೇಚರ್, ಈ ರೀತಿ ಹೊಸ ಕ್ವಶನ್ಸ್ಗಳ ಬಗ್ಗೆ ಬಹಳ ಗಮನ ಇರಬೇಕು ನಿಮಗೆ, ಅಂದಾಗ ಮತ್ತು ನಮಗೆ ಒಂದು ರೀತಿ ಕ್ಲಾರಿಟಿ ಕೂಡ ಸಿಗುತ್ತೆ. ಹಾಗಿದ್ರೆ ಜಸ್ಟ್ ಕ್ರಾಸ್ ಚೆಕ್ ಹೌ ದ ಕ್ವಶನ್ಸ್ ವಿಲ್ ಕಮ್,
ಹೌ ಯು ಹ್ಯಾವ್ ಟು ಅಪ್ರೋಚ್ ಓವರ್ ದೇರ್. ಹೌದಾ? ಇಲ್ಲಿ ನೋಡಿ ಪೇಜ್ ನಂಬರ್ 25 ನಾವು ನೋಡ್ಕೋಬಹುದು. ಏನಂತಂದರೆ ಇಕ್ವೆಡಾರ್ ಹ್ಯಾಸ್ ರಿಕಗ್ನೈಸ್ಡ್ ರೈಟ್ಸ್ ಆಫ್ ನೇಚರ್ ಅಂತ ಬರಿತೀವಿ. ಅದೇ ರೀತಿ ಇನ್ನೊಂದು ಮದರ್ ಅರ್ತ್ ಅಂತ ಬರುತ್ತೆ. ಹೌದಾ? ಇಲ್ಲ ರೈಟ್ಸ್ ಆಫ್ ಮದರ್ ಅರ್ತ್ ಬಂದಾಗ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಕ್ವೆಡಾರ್ ಅಲ್ಲ, ಸ್ವಲ್ಪ ಗಮನ ಇರಲಿ. ಇಲ್ಲಿ ಏನು ಬರುತ್ತೆ ಅಂದರೆ ಬೊಲಿವಿಯಾ. ನೋಡಿ, ಒಂದು ಸ್ವಲ್ಪ ಇದಾದರೂ ಕೂಡ ಎಲ್ಲರಿಗೂ ಮಿಸ್ಕಮ್ಯುನಿಕೇಶನ್ ಆಗಿರುತ್ತೆ. ಬೊಲಿವಿಯಾ ಹ್ಯಾಸ್ ರಿಕಗ್ನೈಸ್ಡ್ ದ ರೈಟ್ಸ್ ಆಫ್ ಮದರ್ ಅರ್ತ್ ಅಂತ ಹೇಳಿ ಇನಿಷಿಯೇಟೆಡ್ ಬೈ ಬೊಲಿವಿಯಾ. ಇಟ್ ಹ್ಯಾಸ್ ಆರ್ಗನೈಸ್ ಇನ್ ದ ಕಾನ್ಫರೆನ್ಸ್. ಓಕೆ, ಈ ರೀತಿ ಕೂಡ ನಾವು ಬರೀಬೇಕಾಗುತ್ತೆ. ರೈಟ್ಸ್ ಆಫ್ ಮದರ್ ಅರ್ತ್, ಇಲ್ಲಿ ಬೊಲಿವಿಯಾ. ಇವೆರಡು ಕೂಡ ಗಮನ ಇರಲಿ. ನೆಕ್ಸ್ಟ್ ಬಂದ್ಬಿಟ್ಟು ಡ್ಯಾಶ್ ಕಾಲ್ ದ ಫಾದರ್ ಮಾಡರ್ನ್ ಸೈನ್ಸ್ ಅಂದರೆ ಫ್ರಾನ್ಸಿಸ್ ಬೇಕನ್ ಅಂತ ಹೇಳ್ತೀವಿ. ಈ ರೀತಿ ಕ್ವಶನ್ ಕೂಡ ಬರ್ತಿರ್ತವೆ. ಹಾಗಿದ್ರೆ ಸ್ಟೇಟ್ಮೆಂಟ್ ಯಾರು ಕೊಟ್ಟರು ಅಂತಂದಾಗ ದಿಸ್ ಇಸ್ ವಾಟ್ ಯಾವ್ದು ಕಾಲ್ ಇನ್ ಮರ್ಚೆಂಟ್ ಅಂತ ಬರೀಬೇಕು. ನೆಕ್ಸ್ಟ್ ತಪೋವನ ಮೀನ್ಸ್ ಏನು ಹಿಂಗಂದರೆ ತಪೋವನ ಅಂತಂದರೆ ಇದಕ್ಕಿಂತ ಮುಂಚೆ ಹೇಳಿದೆ ಇಟ್ ವಾಸ್ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಹೌದಾ? ಇದ್ರ ಮೀನಿಂಗ್ ಏನಂತಂದರೆ ಫಾರೆಸ್ಟ್ ಆಫ್ ಪ್ಯೂರಿಟಿ. ದಿಸ್ ಇಸ್ ಫಸ್ಟ್ ಒನ್. ದ ಎಂಡ್ ಆಫ್ ಆ್ಯಂಡ್ ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್ ಅಂತ ಬಂದಾಗ ಕನ್ಸ್ಯೂಮರಿಸಮ್ ಆ್ಯಂಡ್ ಅಕ್ಯುಮುಲೇಷನ್ ಅಂತ ಹೇಳ್ತೀವಿ. ಕನ್ಸ್ಯೂಮರಿಸಮ್ ಅಂತಂದರೆ ಎಲ್ಲವೂ ನನಗೇ ಬೇಕು. ಅಕ್ಯುಮುಲೇಷನ್ ಅಂದರೆ ಸುಮ್ಮನೆ ಏನು ಮಾಡ್ಕೊಳ್ತೇವೆ, ಸಂಗ್ರಹ ಮಾಡ್ಕೊಳ್ತೇವೆ. ಇವೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಎಂಡ್ ಆಫ್ ಜಾಯ್ ಆಫ್ ಲಿವಿಂಗ್. ನೋಡಿ, ದ ಎಂಡ್ ಆಫ್, ಇದರಿಂದ ನಿಜವಾದ ನೆಮ್ಮದಿ ಸಂತೋಷ ಕಳ್ಕೊತೇನೆ ಅಂತಂದಾಗ. ಸೊ ಯಾರ್ ಕನ್ಸ್ಯೂಮರಿಸಮ್ ಆ್ಯಂಡ್ ಅಕ್ಯುಮುಲೇಷನ್, ಎಲ್ಲವೂ ನನಗೆ ಬೇಕು, ಜಾಸ್ತಿಯಾಗಿ ಸಂಗ್ರಹಣೆ ಮಾಡೋದು. ಟೆರನಲೆಸ್, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇಯರ್. ಸ್ವಲ್ಪನೇ ಇರಲಿ. ಟೆರ್ರಾಮ್ಯಾಟ್ರಿ ಅಂತ ಬಂದಾಗ ಇಲ್ಲಿ ಏನು ಮಾಡ್ಕೋತೇವೆ, ಮದರ್ ಅರ್ತ್ ಅಂತ ಬರೀತೇವೆ. ಅದೇ ರೀತಿ ಟೆರ್ರಾನೆಲ್ಲಸ್ ಅಂತ ಬಂದಾಗೆ ನಾವಿಲ್ಲಿ ಏನು ಮಾಡ್ಕೊಳ್ತೇವೆ ಅಂತಂದರೆ ಎಂಟಿ ಲ್ಯಾಂಡ್ ಅಂತ ಬರೀತೀವಿ. ನೆಲ್ಲಸ್ ಅಂತಂದರೆ ಎಂಟಿ ಅಂತಂದಾಗೆ. ಇವೆರಡು ಕೂಡ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಬಂದು ಅರ್ತ್ ಯೂನಿವರ್ಸಿಟಿ ಈಸ್ ಇನ್ಸ್ಪೈರ್ಡ್ ಬೈ. ಎಲ್ಲರಿಗೂ ಗೊತ್ತಿರೋದು ಇದು. ಒಂದು ನಾನೆಂದರೆ ಸಿಂಪಲ್ ಕ್ವಶನ್ ಇದೆ, ಯಾವುದಂತ ರವೀಂದ್ರನಾಥ್ ಟ್ಯಾಗೋರ್. ನೆಕ್ಸ್ಟ್ ಬಂದ್ಬಿಟ್ಟು ಸೊ ಸನ್ನಿ ಮಾರ್ನಿಂಗ್ ನೋಡಿ ಹೇಗೆ ಕ್ವಶನ್ಸ್ ಬಂದಿರ್ತವೆ, ನಾವು ಈ ರೀತಿ ನೆನಪಿಟ್ಕೋಬೇಕು, ಏನು ಬರೀಬೇಕು ಅಂತ ಗೊತ್ತಿರಲಿ. ಡ್ಯಾಶ್ ಈಸ್ ಅ ಸರ್ವೆಂಟ್ ಆಫ್ ಮೇಲ್ ಡೊನಾಲೋರಾ. ಯಾರು? ಪೆಟ್ರಾ. ಅಕಾರ್ಡಿಂಗ್ ಟು ಗೊಂಜಾಲೋ ಗ್ಯಾಲೆಂಟ್ ಲವರ್ ವಾಸ್ ಈಸ್. ಯಾರು ನೋಡಿ, ಅಕಾರ್ಡಿಂಗ್ ಟು ಗೊಂಜಾಲೋ ದ ಗ್ಯಾಲೆಂಟ್ ಲವರ್ ವಾಸ್ ಈಸ್. ಓಕೆ, ಕಝಿನ್ ಅಂತ ನಾವು ತಗೊಳ್ತೀವಿ. ದೇರ್ ವೇರ್, ಎಷ್ಟು ಜನ ಕೂತ್ಕೊಂಡಿರ್ತಾರೆ ಫ್ರೀಸ್ಟಲ್ಲಿ? ಸಿಂಪಲ್ ಕ್ವಶನ್ಸ್, ಯಾರಿಗಾದರೂ ಗೊತ್ತಾಗತ್ತೆ. ಇದು ಒಂದು ಕ್ವಶನ್ ನಿಮಗೆ ಮತ್ತೆ ಒಂದು ವರ್ಕ್ ಕೊಡ್ತೀನಿ. ಲೆಟ್ ಮಿ ಥಿಂಕ್ ಹೌ ಯು ವಿಲ್ ಆನ್ಸರ್ ಇಟ್. ಸಿಂಪಲ್ ಕ್ವಶನ್, ಎಲ್ಲರಿಗೂ ಗೊತ್ತಿರೋದು. ಅದ ಸಿಂಪಲ್ ಕ್ವಶನ್ಸ್ಗಳಿಗೆ ನಿಮಗೂ ಒಂದಷ್ಟು ಕೊಡ್ತಿರ್ತೀನಿ ನೋಡಿ. ಯು ಹ್ಯಾವ್ ಟು ರೈಟ್ ಇನ್ ದ ಕಮೆಂಟ್ ಬಾಕ್ಸ್. ಲೆಟ್ ಮಿ ಸಿ ವಾಟ್ಸ್ ಯುವರ್ ಆನ್ಸರ್. ಓಕೆ, ಇನ್ ಸನ್ನಿ ಮಾರ್ನಿಂಗ್ ಟೇಕ್ಸ್ ಪ್ಲೇಸ್ ಎಲ್ಲಿ ಅಂತಂದರೆ ದಿಸ್ ಇಸ್ ವಾಟ್ ಇನ್ ಅ ಪಾರ್ಕ್ ಆಫ್ ಮ್ಯಾಡ್ರಿಡ್ ಅಂತ ಕೇಳ್ತೀವಿ. ಅರವಕ್ಕ ಬೇರೆ, ವೆಲೆನ್ಸಿಯಾ ಬೇರೆ, ಇನ್ ದ ಪಾರ್ಕ್ ಸೆವಿಲಾ ಬೇರೆ. ಹೌದಾ? ಆ ಸೆವಿಲಾ ಅನ್ನೋ ಪ್ಲೇಸಿಗೆ ಹೋಗ್ತಾನೆ, ಎಲ್ಲಿ ಮರ್ಚೆಂಟ್ ಮತ್ತು ಅವನಿಂದ ಸ್ವಲ್ಪ ಏನಾದರೂ 12 ಫೈಟ್ ಆಗತ್ತೆ. ಆ 12 ಫೈಟಿಂದ ಆದಮೇಲೆ ಅವರು ಅಂದರೆ ಮರ್ಚೆಂಟ್ ನನಗೆ ಏನಾದರೂ ಮಾಡ್ಬೋದು ಅನ್ನೋ ಭಯದಿಂದ, ಬಿಕಾಸ್ ಹಿ ವಾಸ್ ಅ ರಿಚ್ ಪರ್ಸನ್, ಅಲ್ಲಿಂದ ತಪ್ಪಿಸ್ಕೊಂಡು ಈ ಒಂದು ಪ್ಲೇಸಿಗೆ ಬರ್ತಾನೆ. ಇನ್ನು ಅರಾವಕ ಅಂತಂದರೆ ಏನು ಅಂತಂದರೆ ದಿಸ್ ಈಸ್ ವಾಟ್ ಇಯರ್ ಯಾವಾಗಿರ ಒಂದು ಫ್ರೀ ಒಂದು ಸಮಯದಲ್ಲಿ ಅವನು ಒಂದು ಡಾಗ್ ಜೊತೆ ಗನ್ನನ್ನು ತೆಗೆದುಕೊಂಡು ಅರಾವಕ ಪ್ಲೇಸಲ್ಲಿ ಟೈಮನ್ನು ಕಳೀಲಿಕ್ಕೆ ಹೋಗ್ತಿರ್ತಾನೆ. ಬಿಕಾಸ್ ಹಿ ವಾಂಟೆಡ್ ಟು ಹಂಟ್ ಸಮ್ ಬರ್ಡ್ಸ್ ವಿಲ್ ಬಿ ದೇರ್. ಹಿ ವಾಂಟೆಡ್ ಟು ಹರ್ಟ್, ದಟ್ಸ್ ದ ರೀಸನ್ ಹಿ ವುಡ್ ಗೋ ದೇರ್. ಆ ಪ್ಲೇಸ್ ಅರಾವಕ ಅಂತ ಹೇಳ್ತಾರೆ. ಅಂದರೆ ತನ್ನ ಡಾಗು ಅಲ್ಲಿ ಗನ್ನನ್ನು ತೆಗೆದುಕೊಂಡು ಹಿ ವಾಂಟೆಡ್ ಟು ಕಿಲ್ಲಿಂಗ್ ಅ ಟೈಮ್, ಹಿ ವಾಂಟೆಡ್ ಹಂಟಿಂಗ್ ದ ಸಮ್ ಆಫ್ ದ ಬರ್ಡ್ಸ್ ಇಯರ್, ಅಲ್ಲಿ ಹೋಗ್ತಿರ್ತಾನೆ. ಅದಕ್ಕಾಗಿ ಇದು ಅರಾವಕ ಅನ್ನೋ ಪ್ಲೇಸು. ಇನ್ನು ವೆಲೆನ್ಸಿಯಾ, ಮೆರಿಸಿಲಾ ನಿಮಗೆಲ್ಲ ಗೊತ್ತಿರೋದು. ವೆಲೆನ್ಸಿಯಾ ಎದಕ್ಕೆ, ಮೆರಿಸಿಲಾ ಎದಕ್ಕೆ ಅಂದರೆ ವೆಲೆನ್ಸಿಯಾ ಬಂದ್ಬಿಟ್ಟು ಗೊತ್ತಿರಲಿ, ಎಲ್ಲವೂ ಒಂದೇ ಕಡೆ ಡಿಸ್ಕಸ್ ಮಾಡ್ಬೋದು. ವೆಲೆನ್ಸಿಯಾ ಮೆಟ್ ಹಿಮ್ ವೆಲೆನ್ಸಿಯಾ ಅಂತ ಹೇಳ್ತಾನೆ. ದಿಸ್ ಈಸ್ ವಾಟ್ ಡಾನ್ ಗೊಂಜಾಲದ್ದು ನೇಟಿವ್ ಪ್ಲೇಸ್. ಇದು ಡಾನ್ ಗೊಂಜಾಲದ್ದು ನೇಟಿವ್ ಪ್ಲೇಸ್. ಇನ್ನೊಂದು ಬರುತ್ತೆ ಏನಂತಂದರೆ ಮೆರಿಸಿಲ್ಲಾ ಅಂತ ಹೇಳ್ತೀವಿ. ಸಿ ದಿಸ್ ಒನ್ ಮರಿಸೆಲ್ಲಾ ಅಂತ ಬಂದಾಗ ನಮ್ಗೆ ಗೊತ್ತಿರಬೇಕು ಇಟ್ ಈಸ್ ಅ ನೇಟಿವ್ ಪ್ಲೇಸ್ ಆಫ್ ವಾಟ್ ಇಯರ್ ಡೊನಾಲೌರಾ ಅಂತ ಹೇಳ್ತೀವಿ. ನೋಡಿ, ಒಂದೇ ಇದರಲ್ಲಿ ಎಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ಬೋದು ನಾವು. 1 2 3 4 5 ಒಂದೇ ಇದರಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಮ್ಯಾಡ್ರಿಡ್ ಯಾವುದಕ್ಕೆ? ಸಿ ದಿಸ್ ಒನ್ ದ ಸೀನ್ ಟುಕ್ ಪ್ಲೇಸ್ ಮ್ಯಾಡ್ರಿಡ್. ಸೆವಿಲ್ ಎದಕ್ಕಂತಂದರೆ ಯಾವಾಗ ಅವ್ರ ನಡುವೆ ಫೈಟ್ ಆಗತ್ತೆ ಆ ಒಂದು ಪ್ಲೇಸಿಂದ ಎಸ್ಕೇಪ್ ಆಗಿ ಅವನು ಸೆವಿಲ್ ಅನ್ನೋ ಪ್ಲೇಸಿಗೆ ಹೋಗ್ತಾನೆ ಅಂತ ಹೇಳ್ತೀವಿ. ಅರಾವಕ ಅಂತಂದರೆ ವೆನ್ ಎವರ್ ಹಿ ಯೂಸ್ ಟು
spend the time because he wanted to hunt. That time he used to spend in the time in the Aravaca place. In Valencia ಬಂತಂದ್ರೆ the native place of Don Gonzalo, Maricela ಬಂದ್ರೆ native place of Donna Laura ಬರೀಬಹುದು. Dash scared away the birds. ಯಾರು ಮಾಡ್ತಾರೆ ಅಂದರೆ ವೆರಿ ಸಿಂಪಲ್, ಗೊಂಜಾಲೋ. ಲೌರಾ ವಾಸ್ ಫೀಡಿಂಗ್. ಏನು ಇದು ಮಾಡ್ತಿರ್ತಾಳೆ ನೋಡಿ, ಇದು ಲಾಸ್ಟ್ ಎಕ್ಸಾಮ್ದಾಗ ಕೇಳಿದ್ದು ನೆನಪಲ್ಲಿ. ಸಿಂಪಲ್ ಕ್ವಶನ್, ಮಾರ್ಕ್ಸ್ಗಳನ್ನ ಮಿಸ್ ಮಾಡ್ಕೋಬೇಡಿ. ಬ್ರೆಡ್ ಕ್ರಮ್ಸ್. ಡಾನ್ ಗೊಂಜಾಲೋ ಎಸ್ಟೇಟ್ಸ್ ವೇರ್ ಲೊಕೇಟೆಡ್. ನೋಡಿ ಇದನ್ನೇ ಹೇಳಿದ್ದು ನಾನು, ಏನಂತಂದರೆ ಅರಾವಕ. ಇಲ್ಲಿ ತನ್ನ ಎಸ್ಟೇಟ್ ಇರೋದ್ರಿಂದ ಸಮಯನ ಕಳೀಲಿಕ್ಕೆ ಹೋಗ್ತಾ ಇರ್ತಾನೆ. ಡೊನಾ ಲೌರಾ ಕ್ಯಾರಿಡ್ ಅ ಪ್ಯಾರಾಸೋಲ್ ವಿಚ್ ಸರ್ವ್ಸ್ ಆಸ್. ಯಾವ ರೀತಿ ಅದು ಸರ್ವ್ ಆಗುತ್ತೆ ಅಂದರೆ ಕೇನ್ ಅಂತ ಬರೀಬೋದು. ಫಸ್ಟ್ ಒಂದು ಇನಿಷಿಯಲ್ ಏನೋ ಲೆಸನ್ ಸ್ಟಾರ್ಟ್ ಆಗುತ್ತಲ್ವ, ಆ ಇನಿಷಿಯಲ್ ಡ್ರಾಮಾ ಸ್ಟಾರ್ಟ್ ಆದಮೇಲೆ ಇದನ್ನು ಸಿಗುತ್ತೆ. ಈ ಲೈನ್ ನೋಡ್ಬೋದು ನಾವು. ಶಿ ಕ್ಯಾರಿಡ್ ಅ ಪ್ಯಾರಾಸೋಲ್ ವಿಚ್ ಸರ್ವ್ಡ್ ಆಸ್ ಎ ಕೇನ್ ಅಂತೇಳಿ. ಡ್ಯಾಶ್ ಬ್ರಾಟ್ ಪೀಸ್ ಬಿಟ್ವೀನ್ ಲೌರಾ ಆ್ಯಂಡ್ ಗೊಂಜಾಲೋ. ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿವರೆಗೆ ಸಾಕಷ್ಟು ಅವರಲ್ಲಿ ದ್ವಂದ್ವಗಳಾಗಿರ್ತವೆ, ಒಂದು ರೀತಿ ಪೀಸ್ ಆಫ್ ಮೈಂಡ್ ಇರೋದಿಲ್ಲ, ಸುಮ್ಮನೆ ಜಗಳ ಆಡ್ತಿರ್ತಾರೆ. ಆಮೇಲೆ ಆ ಒಂದು ಮೂಮೆಂಟಲ್ಲಿ ಆ ಪಿಂಚ್ ಆಫ್ ಸ್ನಬ್, ಯಾವಾಗೂ ಅವನಿಗೆ ಸ್ವಲ್ಪ ವೇರಿಯೇಷನ್ಸ್ ಆದಾಗ ಹಿ ವಾಸ್ ಯೂಸಿಂಗ್ ಎ ಪಿಂಚ್ ಆಫ್ ಸ್ನಬ್. ಅದನ್ನ ಯೂಸ್ ಮಾಡ್ತಾನೆ. ಯೂಸ್ ಮಾಡಿದ ಮೇಲೆ ಪಿಂಚ್ ಆಫ್ ಸ್ನಪ್ಪನ್ನು ಯೂಸ್ ಮಾಡಿದ ಮೇಲೆ ಏನೋ ಅವ್ನ ಮೈಂಡಿಗೆ ರಿಲ್ಯಾಕ್ಸೇಷನ್ ಅನಿಸುತ್ತೆ. ಆಮೇಲೆ ಅವಳಿಗೂ ಕೂಡ ಕೇಳ್ತಾನೆ, ನಿನಗೂ ಇದೇನಾದರೂ ಬೇಕಾ ಅಂತಂದಾಗ ಅದಕ್ಕೆ ಅವಳು ಕೂಡ ತಗೋತಾಳೆ. ಸೊ ಇನ್ನೂವರೆಗೆ ಅವರಲ್ಲಿ ನಡೆದಿರುವಂತಹ ಸಂಘರ್ಷಗಳು, ಮಾತಿನ ಒಂಥರ ಸಾಕಷ್ಟು ವೇರಿಯೇಷನ್ಸ್ ಆಗ್ತಾರೆ ಅಂತ ಮಾತುಗಳು ಈ ಸ್ನಫನ್ನು ತಗೊಂಡ್ಮೇಲೆ ಏನಂತಂದರೆ ಇಟ್ ಈಸ್ ಬ್ರಾಟ್ ಅ ಲಾಟ್ ಆಫ್ ಪೀಸ್. ನೋಡಿ, ಇದರಿಂದ ಅವರಲ್ಲಿ ಒಂಥರ ಶಾಂತಿ ಸಿಗತ್ತೆ. ಅಲ್ಲಿವರೆಗೆ ಸಾಕಷ್ಟು ಜಗಳದ ಮುಖಾಂತರ ಮಾತಾಡ್ತಿರೋ ಅವರು ಸಾಕಷ್ಟು ಸಮಾಧಾನದಿಂದ, ಶಾಂತಿಯಿಂದ ಇಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಅ ಪಿಂಚ್ ಆಫ್ ಸ್ನಫ್ ಬ್ರಾಟ್ ಪೀಸ್ ಬಿಟ್ವೀನ್ ದೀಸ್ ಟು. ಡೊನಾ ಲೌರಾ ಪಾಪ್ಯುಲರ್ ನೌನ್ ಆಸ್. ಏನಂತಿರ್ತಾರೆ ಅಂದರೆ ಅವ್ರಿಗೆ ಬಹಳನೇ ಇಂಪಾರ್ಟೆಂಟ್ ಪ್ರಿಕಾಷನ್ ಇದು. ದಟ್ ಈಸ್ ವಾಟ್ ಇಯರ್ ಸಿಲ್ವರ್ ಮೆಡಲ್ ಅಂತ ಹೇಳ್ತೇವೆ. ಅಕಾರ್ಡಿಂಗ್ ಟು ಗೊಂಜಾಲೋ ಹಿ ಹ್ಯಾಡ್ ಮೆಟ್ ಜೋರಿಲಾ ಇನ್. ಎಲ್ಲಿ ಮೀಟ್ ಆಗ್ತಾನೆ ಅಂದರೆ ಅಮೇರಿಕಾದಲ್ಲಿ ಮೀಟ್ ಆಗ್ತಾನೆ. ಇದು ಕೂಡ ಬಹಳ ಇಂಪಾರ್ಟೆಂಟು. ಸೊ ಹಿಯರ್ ಹಿ ಮೆಟ್ ಜೋರಿಲಾ ಇನ್ ದ ಅಮೇರಿಕಾ ಅಂತ ನಾವು ಬರೀಬೇಕಾಗತ್ತೆ. ಹೌದಾ? ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೂಡ ನಾವು ಹೇಳ್ಬೋದು. ಹೌದಾ? ಓಕೆ. ಅಕಾರ್ಡಿಂಗ್ ಟು ಗೊಂಜಾಲೋ ಹೀಸ್ ಮೆಟ್ ಎ ಗ್ಲೋರಿಯಸ್ ಡೆತ್ ಇನ್. ನೋಡಿ, ಅವನ ಪ್ರಕಾರ ತಾನೇ ಆ್ಯಕ್ಚುಲಿ ನಿಮಗೆ ಸ್ಟೋರಿ ಎಲ್ಲ ಗೊತ್ತಿರುತ್ತೆ, ಅವನೇನು ಡೆತ್ ಆಗಿರೋದಿಲ್ಲ, ಬಟ್ ಹಿ ಒನ್ಲಿ ರೀಕ್ರಿಯೇಟಿಂಗ್ ದ ಸ್ಟೋರಿ. ಹೌದಾ? ಅವನ ಪ್ರಕಾರ ಹೀಸ್ ಕಸಿನ್ ಮೆಟ್ ಎ ಆಫ್ರಿಕಾ. ಅಲ್ಲಿ ಇದ್ದ ಅಂತ ಅಂದ್ಕೊಂಡು ಕೊನೆಗೆ ಅಲ್ಲಿ ಸಾವನ್ನು ಅಪ್ತಾನೆ ಅಂತ ಹೇಳ್ಕೊತಾನೆ. ಡೊನಾ ಲೌರಾ ಕ್ಯಾರಿಡ್. ಏನು ತಂದಿರ್ತಾಳೆ? ಸ್ಟಿಕ್ ತಂದಿರ್ತಾಳೆ ಅಥವಾ ಡೈರಿ ತಂದಿರ್ತಾಳೆ, ಏನು ತಂದಿರ್ತಾಳೆ? ದಿಸ್ ಇಸ್ ವಾಟ್ ಇಯರ್ ಡಾನ್ ಗೊಂಜಾಲೋ ಯೂಸ್ ಆಸ್ ಎ ಶೂ ಬ್ರಷ್. ಹೌದಾ? ಯಾವುದನ್ನು ಯೂಸ್ ಮಾಡ್ಕೊಳ್ತಾನೆ ಅಂದರೆ ಹ್ಯಾಂಡ್ ಕರ್ಚಿಪನ್ನು ಯೂಸ್ ಮಾಡ್ಕೊಳ್ತಾನೆ. ದ ವಿಲ್ಲಾ ಆಫ್ ಲೌರಾ ಲಾರೆಂಟಿ ವಾಸ್. ನೋಡಿ, ವಿಲ್ಲಾ ಎಲ್ಲಿದೆ ಅಂತಂದರೆ ಮರಿಸೆಲ್ಲಾದಲ್ಲಿರುತ್ತೆ. ಅರಾವಕ ಅಂತಂದರೆ ಆ ಡಾನ್ ಗೊಂಜಾಲೋ ಅವನ ಪ್ಲೇಸು, ಎಸ್ಟೇಟ್ ಇರೋದು. ಮ್ಯಾಡ್ರಿಡ್ ಅಂದರೆ ನಾನು ಫಸ್ಟಿಗೇನು ಹೇಳಿದ್ದೆ. ವೆಲೆನ್ಸಿಯಾ ಅಂತಂದರೆ ಇದು ಯಾರ್ದು? ದಿಸ್ ಈಸ್ ವಾಟ್ ಇಯರ್ ಡಾನ್ ಗೊಂಜಾಲೋ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ಡಾನ್ ಗೊಂಜಾಲೋ ಹಿ ವಾಸ್ ಎ ಗ್ರೇಟ್ ಫ್ರೆಂಡ್ ಆಫ್ ನೋಡಿ ಕ್ಯಾಂಪೋ. ಹೌ ದೇ ವಿಲ್ ಆಸ್ಕ್. ಗೊಂಜಾಲೋ ಸ್ಪೆಂಡ್ ಹಿಸ್ ಡೇ ಕಿಲ್ಲಿಂಗ್ ಟೈಮ್. ದಿಸ್ ಈಸ್ ವಾಟ್ ವಿ ಡಿಸ್ಕಸ್. ಇದು ಭಾಳ ಸಲ ಕೇಳ್ತಿರ್ತಾರೆ ರೀ, ನೆನಪಲ್ಲಿ. A sunny morning, Gonzalo says that he could show. ನೋಡಿ, ಹೂ ಕುಡ್ ಶೋ ಗೊಂಜಾಲೋ. ಏನು ಅಂದರೆ ತನ್ನ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ಕೋಬೇಕಲ್ಲ, ಅದಕ್ಕಾಗಿ ಏನಂತಂದರೆ ಹೀ ಕುಡ್ ಶೋ ಇನ್ ಇಸ್ ಸ್ಟಡಿ ರೂಮ್ ಫ್ರಮ್ ದ ಫ್ರೂ ಹೀ ಸ್ಕಿಲ್ ಆ್ಯಸ್ ಹಂಟಿಂಗ್. ನನ್ನ ಹಂಟಿಂಗ್ ಸ್ಕಿಲ್ ಎಷ್ಟೊಂದು ಸ್ಟ್ರಾಂಗ್ ಇದೆ ಅಂತಂದರೆ ನಾನು ಏನಂತಾರೆ, ಸಮ್ಟೈಮ್ಸ್ ಯು ಕ್ಯಾನ್ ಕಮ್, ಐ ಕ್ಯಾನ್ ಶೋ ಅ ವೈಲ್ಡ್ ಬೋರ್ ಹ್ಯಾಟ್. ಒಂದು ರೀತಿ ಕಾಡು ಹಂದಿ ಅಂತ ಹೇಳ್ತಿರ್ತಾರೆ, ಅದರ ತಲೆಗಳನ್ನು ನೀವು ನೋಡ್ಬೋದು. ಈಗ ನಿಮ್ಗೆ ಗೊತ್ತಿರ್ಬೋದು, ಈಗ ದೊಡ್ಡದು ರಾಜರ ಮನೆಗಳಿರ್ಬೋದು, ವಾಡೆಗಳಂತೇನು ಇರ್ತವೆ, ಅಲ್ಲಿ ಕೆಲವೊಂದು ಹುಲಿ ಚರ್ಮಗಳನ್ನ ನೋಡ್ತಿರ್ತೀವಿ, ಸಿಂಹದ ಚರ್ಮಗಳನ್ನ ನೋಡ್ತಿರ್ತೀವಿ, ಹಾಕಿರ್ತಾರೆ. ಅಂದರೆ ಸೊ ವಾಟ್ ದೇ ವಾಂಟೆಡ್ ಟು ಪ್ರೆಡಿಕ್ಟ್ ಹಿಯರ್, ನಾವು ನಮ್ಮ ಹಳಿ ಮಹಾರಾಜರು ನಮ್ಮ ಕಾಲದಲ್ಲಿ, ಅಂದರೆ ನಮ್ಮ ಅಜ್ಜ ಮುತ್ತಾದರ ಕಾಲದಲ್ಲಿ ಇವನ್ ರಿಯಲ್ ಬೇಟೆಯಾಡಿ ತಂದಿದ್ದಾರೆ ಅಂತ ಕೂಡ ನಾವು ಒಂದು ಡೆಮಾನ್ಸ್ಟ್ರೇಷನ್ ಕೊಡ್ತಿರ್ತೀವಿ. ಇವೆಲ್ಲ ದೊಡ್ಡ ದೊಡ್ಡ ರಾಜರ ಮನೆಯಲ್ಲಿ ಕೂಡ ನೋಡ್ತೀವಿ ನಾವು. ಅಲ್ಲಿ ಕೂಡ ಇವನು ಕೂಡ ಏನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ನೀವು ನಮ್ಮ ಮನೆಗೆ ಬಂದ್ರಂದರೆ ಯು ಕ್ಯಾನ್ ಸಿ ವೈಲ್ಡ್ ಬೋರ್ ಹೆಡ್. ಅಂದರೆ ನಾನು ಸ್ಕಿಲ್ ಇದೆ, ಇವನ್ನೆಲ್ಲ ಹಂಟ್ ಮಾಡಿದ್ದೀನಿ, ಇವನ್ನೆಲ್ಲ ಬೇಟೆ ಆಡಿದ್ದೀನಿ ಅಂತ ಹೇಳ್ತಾರೆ ಉದ್ದೇಶ. ಅದೇ ರೀತಿ ಅವಳು ಕೂಡ ಹೇಳ್ತಾಳೆ. ಅದರಲ್ಲಿ ಏನು ಹೇಳ್ತಾಳೆ ನೋಡಿ, ಲೌರಾ ಅದಕ್ಕೆ ಕೇಳಿದ ತಕ್ಷಣ ಅವನು ಏನು ಹೇಳ್ತಾಳೆ ಅಂದರೆ,
Donna Laura says that she could show what here a tiger's son to prove her skill at hunting in her bedroom. ನೋಡಿ ಅವನು ಏನು ತೋರಿಸ್ತಾನೆ ಅಂತ ಹೇಳ್ತಾನೆ ಅಂದರೆ ವೈಲ್ಡ್ ಬೋರ್ ಹೆಡ್ ನನ್ನ ಮನೆಯಲ್ಲಿ ಅವನು ಹೇಳಿದಾಗ ಇವಳು ಏನು ಹೇಳ್ತಾನೆ ಅಂದರೆ ನೀವು ನಮ್ಮ ಮನೆಯಲ್ಲಿ ಬಂದರೆ ಐ ಕ್ಯಾನ್ ಶೋ ಟೈಗರ್ ಸ್ಕಿಲ್. ಸಿ ದಿಸ್ ಒನ್. ದ ಪೇರೆಂಟ್ಸ್ ಆಫ್ ಡೋನಾ ಲೋರಾ ವಾಂಟೆಡ್ ಹರ್ ಟು ಮ್ಯಾರಿ. ಯಾರಿಗೆ ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋದು ಮರ್ಚೆಂಟ್ ಅಂತ ಬರಿತೀವಿ. ಇನ್ ಸನ್ನಿ ಮಾರ್ನಿಂಗ್ ದ ಸಿಲ್ವರ್ ಮೆಡಲ್ ರೋಟ್ ಹರ್ ಲವರ್ಸ್ ನೇಮ್. ಎಲ್ಲಿ ಬರೀತಾಳೆ ಕೊನೆಗೆ ಸಾವನ್ನ ಅಪ್ಪೋಕ್ಕಿಂತ ಮುಂಚೆ ಸಿ ಹ್ಯಾಸ್ ರಿಟರ್ನ್ ಆನ್ ದ ಸ್ಯಾಂಡ್ ಅಂತ ಬರಿಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಡಾನ್ ಗೊಂಜಾಲೊ ವಾಸ್ ಬ್ರೌಟ್ ಅಪ್. ನೋಡಿ ಅವನು ನಿಜವಾಗಲೂ ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದಿದ್ದು ಅಂತಂದ್ರೆ ನೋಡಿ. ಸೊ ಫಸ್ಟಿಗೆ ಹೇಳಿದೆ. ಸೊ ಹಿಯರ್ ಹಿ ವಾಸ್ ಬ್ರೌಟ್ ಅಪ್ ಇನ್ ದ ಪ್ಲೇಸ್ ವೇರ್ ವೆಲೆನ್ಸಿಯಾ. ಇಟ್ ವಾಸ್ ದ ನೇಟಿವ್ ಪ್ಲೇಸ್ ಅಂತ ಹೇಳ್ತೀವಿ. ಸೊ ಹಿಯರ್ ಹಿ ವಾಸ್ ಬ್ರಾಟ್ ಅಪ್ ದೇರ್ ವೆಲೆನ್ಸಿಯಾ. ಈ ರೀತಿ ಕೂಡ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ವೆಲೆನ್ಸಿಯಾ ಅಂದರೆ ನಾವು ಡಾನ್ ಗೊಂಜಾಲೊ ಅಂತ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೆನ್ ಯು ಆರ್ ಓಲ್ಡ್. ಸೊ ವೆನ್ ಯು ಆರ್ ಓಲ್ಡ್ ದ ಬುಕ್ ರೆಫರ್ಸ್ ಟು. ಇದು ಭಾಳ ಜನ ತಪ್ಪು ಬರೆದ್ಬಿಟ್ಟಿರ್ತಾರೆ. ಮೆಮರೀಸ್ ಅಂತ ಹಾಕಿಬಿಟ್ಟಿರ್ತಾರೆ. ಇದು ಮೆಮರೀಸ್ ಅಲ್ಲ, ಆಲ್ಬಮ ಅಲ್ಲ, ಡೈರಿನ ಅಲ್ಲ. ದಿಸ್ ಈಸ್ ವಾಟ್ ಇಯರ್ ಬುಕ್ ಆಫ್ ಪೋಯಮ್ಸ್. ಇದನ್ನು ನಾವು ಆ ಪೋಯಮ್ ಮುಗಿದ ಮೇಲೆ ಅಬೌಟ್ ದ ಆಥರ್ ಕೊಟ್ಟಿದ್ದಾರೆ ನೋಡಿ, ಅಬೌಟ್ ದ ಪೋಯೆಟ್ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ನಾವು ಕಾಣ್ತೀವಿ ಈ ಒಂದು ಆನ್ಸರನ್ನು. ಅದಕ್ಕೆ ದಯವಿಟ್ಟು ಕನ್ಫ್ಯೂಷನ್ ಬೇಡ, ಬುಕ್ ಆಫ್ ಪೋಯಮ್ಸ್ ಅಂತ ಬರೀಬೇಕಾಗತ್ತೆ. ಬುಕ್ ರೆಫರ್ಸ್ ಟು. ಸೊ ಇನ್ ದ ಪೋಯಮ್ದಲ್ಲಿ ನೋಡ್ಬೋದು ಎಷ್ಟೋ ಒಂದು ಬುಕ್ಗಳ ಆ ಬುಕ್ದಲ್ಲಿ ಪೋಯಮ್ಗಳು ಗುಚ್ಛ ಅದು. ಅದಕ್ಕೆ ನಾವು ಬುಕ್ ಆಫ್ ಪೋಯಮ್ಸ್ ಅಂತ ಹೇಳ್ತೇವೆ. ದ ಪೋಯೆಟ್ ವೆನ್ ಯು ಆರ್ ಓಲ್ಡ್ ಅಡ್ರೆಸ್. ನೋಡ್ರಿ ಅಡ್ರೆಸ್ ಅನ್ನೋಕ್ಕೆ ಸಡನ್ ಆಗಿ ಓಲ್ಡ್ ಲೇಡಿ ಅಂತ ಬರ್ಬಿಡ್ತಾರೆ. ಹೋಯ್ತು ನಿಮ್ದು ಒಂದು ಮಾರ್ಕ್ಸ್ ಆಗಿ ಬರ್ತಾರೆ, ಹಾಗೆ ಬರೋಂಗಿಲ್ಲ. ವೆನ್ ಯು ಆರ್ ಓಲ್ಡ್ ನೀನು ಮುದುಕಿ ಆದಾಗ. ಬಟ್ ಸಿ ವಾಸ್ ಯಂಗ್ ನಾವು, ಅವಾಗ ನೀನು ಅದನ್ನು ನೋಡಬೇಕು ಬುಕ್ಕನ್ನು. ಸೊ ಹಿಯರ್ ದ ಅಡ್ರೆಸ್ಸಿಂಗ್ ವಾಟ್ ಇಯರ್ ಯಂಗ್ ಲೇಡಿ ಒನ್ಲಿ. ದಿಸ್ ಈಸ್ ಯುವರ್ ಆನ್ಸರ್, ಯಂಗ್ ಲೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಲವ್ ಇನ್ ಈಟ್ಸ್ ಪೋಯಮ್ ದ ಫ್ಲಡ್ ಮೌಂಟೇನ್ಸ್ ಹ್ಯಾಡ್ ಹೀಸ್ ಕ್ರೌಡ್ ಆಫ್ ಬಂದ್ಬಿಟ್ಟು ಸ್ಟಾರ್ಸ್ ಅಂತ ಬರಿಬೇಕು. ಅದು ಭಾಳ ಇಂಪಾರ್ಟೆಂಟ್ ಕ್ವಶನ್ ನೆನಪಲ್ಲಿ. ಕ್ರೌಡ್ ಆಫ್ ಸ್ಟಾರ್ಸ್ ಅಂತ ಬರಿತೀವಿ. ದ ಪೋಯೆಟ್ ಲವ್ಡ್ ವಾಟ್ ಇಯರ್ her kind heart, happiness of her face, and of this what year he was loving sorrows of her changing faces ಅಂತ ಬರಿಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನೂ ಕೆಲವು ಕೇಳ್ತಿರ್ತಾರೆ ಏನಂದ್ರೆ ಫಿಲಿಗ್ರಿಮ್ ಸೋಲ್, ಪವಿತ್ರ ಆತ್ಮ ಅಂತ ಹೇಳ್ತೀವಿ. ಸೊ ಹಿಯರ್ he was loving two things. ಫಸ್ಟ್ ಒನ್ 2 marks ಅಲ್ಲಿ ಕೂಡ ಕೇಳ್ತಾರೆ. ವಾಟ್ ಡಸ್ ಪೋಯೆಟ್ ಲವ್? ಪೋಯೆಟ್ ಲವ್ಸ್ 2 things. ಫಸ್ಟ್ ಒನ್ ಫಿಲಿಗ್ರಿಮ್ ಸೋಲ್, ಸೆಕೆಂಡ್ ಒನ್ ವಾಟ್ ಇಯರ್ ಸಾರೋಸ್ ಆಫ್ ಅವರ್ ಚೇಂಜಿಂಗ್ ಫೇಸ್. ಎರಡು ಕೂಡ ನೆನಪಿರಲಿ, 2 marks ಕೂಡ ಕೇಳ್ತಿರ್ತಾರೆ. ದ ವರ್ಡ್ ಬುಕ್ ರೆಫರ್ಸ್ ಟು ಅದನ್ನೇ ಹೇಳಿದ್ದೆ. ದಿಸ್ ಇಸ್ ವಾಟ್ ಇಯರ್ ಬುಕ್ ಆಫ್ ಪೋಯಮ್ಸ್ ಅಂತ ಬರಿತೇವೆ. ಫಿಲಿಗ್ರಿಮ್ ಸೋಲ್ ಅಂದರೆ ಏನು ನೋಡಿ. ಟ್ವಿಸ್ಟಿಂಗ್ ಸೋಲ್ ಗೌನ್ ಆನ್ ದ ಫಿಲಿಗ್ರಿಮ್ ಮೂಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್. ದಿಸ್ ಇಸ್ ವಾಟ್ ಟ್ವಿಸ್ಟಿಂಗ್ ಆಫ್ ಫಾರ್ ಟ್ರೂ ಲವ್ ಅಂತ ಬರಿಬೋದು. ಹೌದಾ? ಫಿಲಿಗ್ರಿಮ್ ಸೋಲ್ ಅಂತ ನಮ್ಗೆ ಗೊತ್ತಿರಬೇಕು. ಒನ್ ಮ್ಯಾನ್ ಹೂ ಲವ್ಡ್ ದ ಫಿಲಿಗ್ರಿಮ್ ಸೋಲ್ ವಾಸ್. ಹೌದಾ? ಯಾರು ನೋಡಿ. ನಿಜವಾಗ್ಲೂ ಫಿಲಿಗ್ರಿಮ್ ಸೋಲ್ ಅಂದರೆ ಅವಳಿಗೆ ರೆಫರ್ ಮಾಡೋದು. ಹಾಗಿದ್ರೆ ಯಾರು ಆ ವ್ಯಕ್ತಿ ಅಂತ ಒನ್ಲಿ ಒನ್ ಮ್ಯಾನ್. ದಿಸ್ ಇಸ್ ನನ್ ಅದರ್ ದ್ಯಾನ್ ಸ್ಪೀಕರ್ ಅಥವಾ ಪೋಯೆಟ್ ಅಂತ ನಾವು ಬರಿತೇವೆ. ಅಕಾರ್ಡಿಂಗ್ ಟು ದ ಸ್ಪೀಕರ್ ದ ಲವ್ ಪೇಸ್ಡ್ ಅಪಾನ್. ನೋಡಿ ಅಕಾರ್ಡಿಂಗ್ ಟು ದ ಸ್ಪೀಕರ್ ದ ಲವ್ ಪೇಸ್ಡ್ ಅಪಾನ್. ಇಲ್ಲಿ ನಾವು ಆ ಪೋಯಮ್ದಲ್ಲಿ ಲಾಸ್ಟ್ ಒಂದು ಸ್ಟ್ಯಾಂಜದಲ್ಲಿ ಕಾಣ್ಬೋದು ಇದನ್ನು. ಹೌದಾ? ಲಾಸ್ಟ್ ಸ್ಟ್ಯಾಂಜದಲ್ಲಿ ಕೂಡ ಇದನ್ನು ಕಾಣ್ಬೋದು. ಏನಂತಂದರೆ ಲವ್ ಪೇಸ್ಡ್ ಅಪಾನ್ ಮೌಂಟೇನ್ಸ್ ಓವರ್ ಹೆಡ್ ಅಂತ ಕಳ್ತೀವಿ. ಲಾಸ್ಟ್ ಸ್ಟ್ಯಾಂಜದಲ್ಲಿ ನೋಡ್ಬೋದು. ಪೇಜ್ ನಂಬರ್ 54 ನೆನಪಲ್ಲಿ. ಹೌದಾ? ನೀವು ಕ್ಲಾರಿಫಿಕೇಶನ್ ನೋಡ್ತೇವೆ ಅಂತಂದರೆ ಅಲ್ಲಿ ಕೂಡ ನೋಡ್ಬೋದು. ಇದು ಥರ್ಡ್ ಲೈನ್ದಲ್ಲಿ ಕಾಣ್ತೇವೆ. ದ ಫಿಲಿಗ್ರಿಮ್ ಸೋಲ್ ಮೀನ್ಸ್ ನೋಡಿ ಅದೇ ಸೇಮ್ ಕ್ವಶನ್ಸನ್ನು ಕೇಳಿದ್ದಾನೆ. ಹೌದಾ? ಇಲ್ಲಿ ಕೇಳಿದ್ದಾನೆ ಟ್ವಿಸ್ಟಿಂಗ್ ಸೋಲ್ ಅಂತೇಳಿ. ಫಿಲಿಗ್ರಿಮ್ ಸೋಲ್ ಮೀನ್ಸ್ ಟ್ವಿಸ್ಟಿಂಗ್ ಸೋಲ್. ಇಲ್ಲಿ ಕೂಡ ದಿಸ್ ಇಸ್ ವಾಟ್ ಇಸ್ ಟ್ವಿಸ್ಟಿಂಗ್ ಸೋಲ್ ಅಂತ ನಾವು ಬರಿಬೋದು. ನೆಕ್ಸ್ಟ್ ಒನ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಟಕ್ಡ್ ಅಂಡರ್ ಹಿಸ್ ಆರ್ಮ್. ಏನು ಅಂತಂದಾಗ ಎಲ್ಲರಿಗೂ ಗೊತ್ತಿರೋದು ಫಸ್ಟಿಗೆ ಓಲ್ಡ್ ಮ್ಯಾನ್ ಬರ್ತಾನೆ, ಅವನ ಜೊತೆ ಅವನ ಅಂಡರ್ ಆರ್ಮ್ದಲ್ಲಿ ಏನಿರುತ್ತೆ ಅಂದರೆ ನ್ಯೂಸ್ ಪೇಪರ್ ಇರುತ್ತೆ ಅಂತಂದಾಗೆ. ಡ್ಯಾಶ್ ಬಿಕಮ್ ಲೆಥಾರ್ಜಿಕ್ ಆಫ್ಟರ್ ಓಲ್ಡ್ ಮ್ಯಾನ್ಸ್ ಅರೈವಲ್. ನೋಡಿ ಯಾರು? ತಮ್ಮಣ್ಣನ ಲೋಕ್ಯ ಬಸವಯ್ಯ. ಯಾರು? ಓನರ್ ಬಿಕಮ್ ಲೆಥಾರ್ಜಿಕ್ ಆಫ್ಟರ್ ದ ಓಲ್ಡ್ ಮ್ಯಾನ್ಸ್ ಅರೈವಲ್. ಸ್ವಲ್ಪ ನೆನಪಿರಲಿ. ಫಸ್ಟಿಗೆ ಅವನ ಕೆಲಸಗಳನ್ನ ಮಾಡ್ಕೋತಿರ್ತಾನೆ. ಯಾವಾಗ ಓಲ್ಡ್ ಮ್ಯಾನ್ ಬರ್ತಾನಲ್ಲ ಹಿ ಬಿಕಮ್ ಲೆಥಾರ್ಜಿಕ್ ಅಂದರೆ ಲೆಸ್ ಎನರ್ಜಿ ಅಂತ ಹೇಳ್ಬೋದು, ಒಂಥರ ಲೇಜಿ ಅಂತ ಕೂಡ ಅನ್ಬೋದು. ಲೆಥಾರ್ಜಿಕ್ ಅಂತಂದ್ರೆ ಪೂರ್ತಿಯಾಗಿ ಲೇಜಿ ಆಗಿಬಿಡ್ತಾನೆ. ಯಾರು? ಓನರ್. ನೆಕ್ಸ್ಟು ದ ಓನರ್ ವೈಫ್ ಸ್ಯಾಂಡ್ ದ ಎಂಬಾಕ್ಮೆಂಟ್ ಅಂದರೆ ನಾವೊಂದು ಕಟ್ಟೆ ಅಂತ ಅನ್ಬೋದು, ಬಾವಿ ಕಟ್ಟೆ ಅಂತ ಹೇಳ್ತೇವಿಲ್ಲ. ಸೊ ಕಟ್ಟೆಗೆ ನಾವು
ಎಂಬ್ಯಾಕ್ಮೆಂಟ್ ಅಂತ ಹೇಳ್ತೇವೆ. ಎಲ್ಲಿ ದ ಓನರ್ಸ್ ವೈಫ್ ಸ್ಯಾಟ್, ಎಲ್ಲಿ ಕೂತ್ಕೊಳ್ತಾಳೆ ಅವಳು ಇನ್ನು ಮಾತು ಕೇಳಬೇಕಂತಂದಾಗ ನಾವೇನು ಮಾಡ್ಕೋತೇವೆ, ವೆಲ್, ಬಾವಿಯ ಒಂದು ಕಟ್ಟೆ, ಬಾವಿ, ಆ ಬಾವಿ ಕಟ್ಟೆ ಮೇಲೆ ಕೂತ್ಕೊಳ್ತಾಳೆ, ಇವನ್ ಮಾತನ್ನ ಕೇಳಬೇಕಂತೇಳಿ. ನಾವು ವೆರಿ ಇಂಪಾರ್ಟೆಂಟ್ ಕ್ವಶನ್, ತಮ್ಮಣ್ಣ ಮೇಡೆ ಮೆನ್ಷನ್ ಆಫ್ ವಾರ್ ಬಿಟ್ವೀನ್, ನೋಡಿ ಯಾವುದು ಹಾಗಿದ್ರೆ ಅಂತಂದ್ರೆ ರಷ್ಯಾ ಆ್ಯಂಡ್ ಅಮೇರಿಕಾ. ಇದ್ರ ಬಗ್ಗೆ ಬಹಳ ಗಮನ ಇರಲಿ. ರಷ್ಯಾ ಮತ್ತು ಅಮೇರಿಕಾ ಈ ಒಂದು ಏನು ಎರಡು ದೇಶಗಳನ್ನ ನಡೆದಿರುವಂಥ ವಾರನ್ನು ಮೆನ್ಷನ್ ಮಾಡ್ಕೊಳ್ತಾನೆ. ಯಾರಂತಂದರೆ ದಟ್ ಈಸ್ ದ ಫಾರ್ಮರ್ ಅಂತ ಹೇಳ್ತೀವಿ. ಓಕೆ, ಎಸ್, ದ ಗಾರ್ಡ್ನರ್ ಅಂತ ಹೇಳ್ತೀವಿ, ಸಾರಿ. ತಮ್ಮನ್ನ ಚೂಸ್ ದ ಮೆಥಡ್ ಆಫ್ ಇಟ್ ಮೀನ್ಸ್ ಅನ್ಹಿಲೇಟ್ ಬಸವಯ್ಯ. ಅವನು ಏನಾದರೂ ಮಾಡಿ ಸೋಲಿಸ್ಬೇಕು ಅಂತೇಳಿ ತಮ್ಮನ್ನ ಏನು ಮೆಥಡನ್ನು ಏನು ಮಾಡ್ಕೊಳ್ತಾನೆ. ಯಾಕಂದರೆ ಫಸ್ಟಿಗೆ ಇವು ಫ್ರೆಂಡ್ಸ್ ಜಾಸ್ತಿ ಮಾಡಿದಾಗ ಅವನು ಕೂಡ ಫ್ರೆಂಡ್ಸನ್ನು ಜಾಸ್ತಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟು ಇವನ್ನ ಲ್ಯಾಂಡನ್ನು ಖರೀದಿ ಮಾಡ್ತಾನೆ, ಅವನು ಕೂಡ ಜಾಸ್ತಿ ಲ್ಯಾಂಡನ್ನು ಖರೀದಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ಹಾಗಿದ್ರೆ ಎಷ್ಟಾದರೂ ಕೂಡ ಇದರಿಂದ ಅವನಲ್ಲಿರೋ ದ್ವೇಷಗಳು ಕಡಿಮೆ ಆಗೋದಿಲ್ಲ. ಅಪೋಸಿಟ್ ಕ್ಯಾರೆಕ್ಟರ್ ಯಾರು, ಬಸವಯ್ಯ. ಹಾಗಿದ್ರೆ ಇನ್ನೇನು ಮಾಡಬೇಕು ಅಂತಂದಾಗ ಇವನು ಲ್ಯಾಂಡನ್ನು ಜಾಸ್ತಿ ತಗೊಂಡಾಗ ಬಸವಯ್ಯ ಬಂದು ಫೋರ್ಸ್ಫುಲಿ ಅಕ್ವೈರ್ ಮಾಡ್ಕೊಳ್ತಾನೆ. ಹೌದಾ, ಫೋರ್ಸ್ಫುಲಿ ಅಕ್ವೈರ್ ಅಂತ ಟೋಟಲಿ ಇವನಿಗೆ 1000 ಎಕರೆ ಲ್ಯಾಂಡ್ ಇರುತ್ತೆ. ಅವಾಗ ನೆಕ್ಸ್ಟ್ ಬಸವಯ್ಯ ಬಂದು ಏನು ಮಾಡ್ತಾನಂದರೆ ಒಂದು 200 ಎಕರೆ ಲ್ಯಾಂಡನ್ನು ಫೋರ್ಸ್ಫುಲ್ ಆಗಿ ಅಕ್ವೈರ್ ಮಾಡ್ಕೊಳ್ತಾನೆ. ಹೀಗೆ ಆದರೆ ಇದು ದ್ವಂದ್ವ ಡಿವೆಲ್ ಕಡಿಮೆ ಆಗಲ್ಲ ಅಂತೇಳಿ ಬೇರೆ ಮೆಥಡನ್ನು ತಗೋಬೇಕು ಅಂತ ಅಂದ್ಕೊಂಡು ವಾಟ್ ಹ್ಯಾಸ್ ಡನ್, ಹಿ ಸ್ಟಾರ್ಟೆಡ್ ಟು ಕಂಪೋಸಿಂಗ್ ಬ್ಯಾಲೆಟ್ಸ್, ಲಾವಣಿ ಪದಗಳು ಅಂತ ಹೇಳ್ತೇವೆ ನಾವು. ಹೌದಾ, ಇವೆಲ್ಲ ಫಿಗರ್ ಆಫ್ ಸ್ಪೀಚಲ್ಲಿ ಬರ್ತಿರ್ತವೆ. ಇದನ್ನು ಕಂಪೋಸ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಇದ್ರ ಉದ್ದೇಶ ಏನಂದರೆ, ನಾ ಇದನ್ನು ಕಂಪೋಸ್ ಮಾಡಿದ, ಈಗ ಫ್ರೆಂಡ್ಸ್ ಜಾಸ್ತಿ ಮಾಡ್ಕೊಂಡೆ ಅವನು ಜಾಸ್ತಿ ಮಾಡ್ಕೊಳ್ತಾರೆ, ಲ್ಯಾಂಡ್ನ ತೊಗೊಂಡೆ ಅವನು ಜಾಸ್ತಿ ತೊಗೋತಾನೆ. ಆದರೆ ನಾನು ಕಂಪೋಸಿಂಗ್ ಬ್ಯಾಲೆಟ್ಸ್ಗಳನ್ನು ರಚನೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಹಿ ವೋಂಟ್ ನೋ ಹೌ ಟು ಡು ದಿಸ್ ಒನ್. ಇಲ್ಲ ಟ್ಯಾಲೆಂಟ್ ಬೇಕಾಗತ್ತೆ, ಇದನ್ನು ಬಸವಯ್ಯನ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಏನಂತಂದರೆ ಈ ರೀತಿ ಮೆಥಡನ್ನು ಅವನನ್ನು ಸೋಲಿಸ್ಬೇಕು, ಅವನನ್ನು ಅವನಿಂದ ಜಾಸ್ತಿ ಏನಾದರೂ ನೀವು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಈ ಮೆಥಡನ್ನು ಫಾಲೋ ಮಾಡ್ತಾನೆ. ದಿಸ್ ಈಸ್ ವಾಟ್ ಇಯರ್ ತಮ್ಮನ್ನ ಸೆಲೆಕ್ಟೆಡ್ ಕಂಪೋಸಿಂಗ್ ಬ್ಯಾಲೆಟ್ಸ್ ಅಂತ ಬರೀಬೋದು. ಫೈನಲಿ ತಮ್ಮನ್ನ ಹ್ಯಾಡ್ ಸೊ ದಿಸ್ ಒನ್ 1000 ಎಕರೆ. ಸ್ವಲ್ಪ ನೆನಪಿರಲಿ, ಇದು ಯಾರ್ದು ಅಂತಂದರೆ ತಮ್ಮನ್ನಂದು. ಹಾಗಿದ್ರೆ ಅವನದು ಎಷ್ಟಿರುತ್ತೆ ಅನ್ನೋದು ಕೂಡ ನೆನಪಿರಲಿ. ತಮ್ಮನ್ನ ಹ್ಯಾಡ್ ಎಕರೇಸ್ ಆಫ್ 1000 ಎಕರೇಸ್ ಅಂತ ಬರೀತೀವಿ. ಹೌದಾ, ಇಲ್ಲಿ ಕೂಡ ನಾವು ವಿ ಕ್ಯಾನ್ ಸಿ ಇನ್ ದ ಗಾರ್ಡ್ನರ್, ಇದರಲ್ಲಿ ಕೂಡ ನಾವು ನೋಡ್ಬೋದು ಎಷ್ಟು ಏನು ಅಂತ ಎಲ್ಲದು ಕೂಡ ನೆನಪಿರಲಿ. ಹಾಗಿದ್ರೆ ಬಸವಯ್ಯ ಓನ್ 800 ನೋಡಿ, ಎಲ್ಲ ಕೂಡ ಗೊತ್ತಿರಲಿ. ಇದು 1000 ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಇನ್ನು 800 ಯಾರ್ದಂತಂದ್ರೆ ದಿಸ್ ಈಸ್ ವಾಟ್ ಇಯರ್ ಬಸವಯ್ಯ. ಇಲ್ಲಿ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ನಾವು ತಮ್ಮನ್ನ ಚೂಸ್ ವಾಟ್ ದ ಮೆಸೇಜ್ ಬ್ಯಾಲೆಡ್ ಅಂತ ಬರ್ತೀವಿ. ಸೇಮ್ ತಮನ್ ವಾಸ್ ಫೆಲಿಸಿಟೆಡ್ ಆಸ್ ಬೆಸ್ಟ್ ಕ್ರಿಟಿಕ್, ಬೆಸ್ಟ್ ಸ್ಕಾಲರ್, ಬೆಸ್ಟ್ ಕಂಪೋಸರ್, ಬೆಸ್ಟ್ ಪೋಯೆಟ್ ಅಂತ ಆಗಿನ ಟೈಮ್ದಲ್ಲಿ ಅವನನ್ನು ಫೆಲಿಸಿಟೇಟ್ ಮಾಡ್ತಾರೆ, ಗೌರವ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ, ಎಲ್ಲ ಫಂಕ್ಷನ್ಗಳು ಇನ್ವೈಟ್ ಮಾಡ್ತಾರೆ ಅಂತ ನನಗೆ. ದ ಓಲ್ಡ್ ಮ್ಯಾನ್ ವಾಸ್ ವೆಲ್ ವರ್ಸ್ಡ್ ಇನ್ ಎಲ್ಲಿ ಇರಿಗೇಷನ್, ಕನ್ಸ್ಟ್ರಕ್ಟಿಂಗ್, ನನ್ ಆಫ್ ದಿಸ್ ಅಗ್ರಿಕಲ್ಚರ್. ನೋಡಿ, ಆ ಒಂದು ಉದ್ದೇಶ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು, ನೀನು ಬಂದು ಗಾರ್ಡನಿಂಗ್ ಕೆಲಸ ಮಾಡ ಅಂತ ಹೇಳ್ಬಿಟ್ಟು. ತಮನ್ನ ವಾಂಟೆಡ್ ಟು ಮೀಟ್ ದ ಯಂಗ್. ಇಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಇದನ್ನು ಮೆನ್ಷನ್ ಮಾಡಿದೆ, ಏನಂತಂದರೆ ಚೈಲ್ಡ್ ಆಫ್ ಲೋಕ್ಯ. ಲೋಕ್ಯ ಒಬ್ಬ ವ್ಯಕ್ತಿ, ಅವನಲ್ಲೇ ಕೆಲಸ ಮಾಡುವಂಥ ವ್ಯಕ್ತಿ. ಆ ಲೋಕ್ಯ ಮಗುವನನ್ನು ನೋಡಬೇಕು ಅಂತೇಳಿ ಹೋಗಲಿಕ್ಕೆ ಶುರು ಮಾಡ್ತಾರೆ. ಯಾರು? ತಮ್ಮಣ್ಣ. ವಾಂಟೆಡ್ ಟು ಮೀಟ್ ದ ಯಂಗ್ ಚೈಲ್ಡ್ ಆಫ್ ಲೋಕ್ಯ ಹೂ ಪೇಂಟ್ಸ್ ವೆಲ್ ಬಿಕಾಸ್ ಹೀಸ್ ಹೆಲ್ತ್ ವಾಸ್ ಅಪ್ಸೆಟ್. ಯಾರ್ದು? ಅಲ್ಲೋಕ್ಯ, ದ ಚೈಲ್ಡ್ ಆಫ್ ಲೋಕ್ಯ. ಆ ಒಂದು ಮಗುವನ್ನು ಹೆಲ್ತ್ ಅಪ್ಸೆಟ್ ಇತ್ತು, ಅದಕ್ಕೆ ನೋಡ್ಬೇಕಂತ ಹೋಗ್ತಾನೆ. ತಮ್ಮಣ್ಣ ಡಿಸೀಸ್ ವಾಸ್ ಬಸವಯ್ಯಸ್. ಭಾಳ ಸಲ ಕೇಳಿರ್ತಾರೆ ರೀ ಇದು, ಏನಂತಂದರೆ ಹೆಲ್ತ್ ಅಂತ ನಾವು ಬರಿಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬಸವಯ್ಯಸ್ ಹೌಸ್ ಲುಕ್ ಡಲ್ ಆ್ಯಂಡ್ ಎಂಟಿ ವಿತೌಟ್. ನೋಡಿ, ಗೋಲ್ಡ್ ಅಂತ ಬರಿಬೋದಾ, ಸಿಲ್ವರ್ ಅಂತ ಬರಿಬೋದಾ, ತಮ್ಮನ್ನಸ್ ಬುಕ್ಸ್ ಪ್ರೀಸಿಯಸ್ ಸ್ಟೋನ್ಸ್. ಹೌದಾ, ಬಸವಯ್ಯ ಏನೆಲ್ಲ ಫುಲ್ಫಿಲ್ ಮಾಡಬೇಕು, ಅವ್ನು ಈಕ್ವಲಾಗಿ ಬರಬೇಕು ಅಂತೇಳಿ ಎಷ್ಟೆಲ್ಲ ಪ್ರಯತ್ನ ಪಡ್ತಾನೆ. ಅಂದರೆ ದೊಡ್ಡ ಮ್ಯಾನ್ಷನ್ ಅಂದರೆ ದೊಡ್ಡ ಒಂದು ಮನೆಯನ್ನು ಕಟ್ಟಿಸ್ತಾನೆ, ಸಾಕಷ್ಟು ಸ್ಕಾಲರ್ನ ಕರೀತಾನೆ, ಏನೆಲ್ಲ ಮಾಡ್ತಾನೆ, ವೆಲ್ತನ್ನು ಡೆವಲಪ್ಮೆಂಟ್ ಮಾಡ್ಕೋತಾನೆ, ಇಡೀ ತನ್ನ ಸಾಮ್ರಾಜ್ಯ, ತನ್ನ ಒಂದು ಮನೆ ಸಾಕಷ್ಟು ಸಮೃದ್ಧಿ ಆಗಲಿ ಏನೆಲ್ಲ ಬಯಸ್ತಾನೆ. ಆದರೆ ಬಂದಿರುವಂಥ ಜನ ಏನಂತಾರೆ ಅಂದರೆ ಬಸವಯ್ಯ ಹೌಸ್ ಲುಕ್ ಡಲ್ ವಿತೌಟ್ ಆ್ಯಂಡ್ ಎಂಟಿ ವಿತೌಟ್ ತಮ್ಮಣ್ಣಾಸ್ ಬುಕ್ಸ್. ಎಲ್ಲ ಇದೆ, ಆದರೆ ಇಲ್ಲಿ ಜ್ಞಾನದ ಕೊರತೆ ಇದೆ.
ಅಂದರೆ ತಮ್ಮಣ್ಣ ಬುಕ್ಸ್ ಅಂದರೆ ಜ್ಞಾನ ಅಂತಂದಾಗೆ. ಇಲ್ಲ ಅವೇ ಇಲ್ಲಲ್ಲ ಅಂತೇಳಿ ಅವನಿಗೆ ಜನ ಅಂತಾರೆ. ಸೊ ಹೀಗಾಗಿ ಸ್ವಲ್ಪ ಬೇಜಾರಾಗ್ತಾನೆ ಅಂತಂದಾಗೆ. ಡ್ಯಾಶ್ ಹ್ಯಾಡ್ ಬಿಕಮ್ ದ ರೀಸನ್ ಎಂಟ್ರಿ ಆಫ್ ತಮ್ಮಣ್ಣಸ್ ಲೈಫ್ ಅಂತಂದಾಗ ಇದು ಕೂಡ ಇಂಪಾರ್ಟೆಂಟು. ಆರ್ಟ್ ಅಂತ ನಾವು ತಗೋಬೇಕಾಗತ್ತೆ, ಸ್ವಲ್ಪ ನೆನಪಲ್ಲಿ. ದ ಓಲ್ಡ್ ಮ್ಯಾನ್ ಆಫರ್ಡ್, ನೋಡಿ ಓಲ್ಡ್ ಮ್ಯಾನ್ ಕೊಡ್ತಾನೆ ಯಾರಿಗೆ, ಓನರ್ಸ್ ವೈಫಿಗೆ. ಅಲ್ಲಿ ಬಂದಾಗ ಏನು ಕೊಡ್ತಾನೆ ಅಂದರೆ ಟೀ ಏನಾದರೂ ಕೊಡ್ತಾನೆ, ವಾಟರ್ ಕೊಡ್ತಾನೆ, ಜ್ಯೂಸ್ ಕೊಡ್ತಾನೆ ಅಂತಂದಾಗ ಟೆಂಡರ್ ಕೋಕೋನಟ್ ಅಂದರೆ ಎಳ್ನೀರನ್ನು ಆ ಒಂದು ಓಲ್ಡ್ ಮ್ಯಾನ್ ಅವಳಿಗೆ ಕೊಡ್ತಾನೆ. ಯಾರಾದರೂ ಗೆಸ್ಟ್ಗಳು ನಮ್ಮ ಮನೆಗೆ ಬಂದಾಗ ಏನೋ ಒಂದು ಕೊಡ್ತೇವಲ್ವ, ಆ ರೀತಿ ಟೀ ಕೊಡ್ತೇವೆ, ಕಾಫಿ ಕೊಡ್ತೇವೆ. ನೀವು ಕೂಡ ಇಲ್ಲಿ ಗಮನ ಇರಬೇಕು. ಅಲ್ಲಿ ಟೆಂಡರ್ ಕೋಕೋನಟ್ ಅಂದರೆ ಎಳ್ನೀರನ್ನು ಕೊಡ್ತಾನೆ. ಇನ್ ದ ಲೆಸನ್ ದ ಗಾರ್ಡನರ್ ಕೇಮ್ ಟು ಅನ್ ಎಂಡ್ ಆಫ್ಟರ್ ಅರೈವಲ್ ಆಫ್ ದ ಗಾರ್ಡನ್. ಇದು ಕೂಡ ಭಾಳ ಇಂಪಾರ್ಟೆಂಟ್ ನೆನಪಿಲ್ಲ. ಯಾವಾಗ ಗಾರ್ಡನರ್ ಬರ್ತಾವಲ್ಲ ಸಣ್ಣ ಪುಟ್ಟ ಕಳ್ಳತನ ಆಗ್ತಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ತೆಂಗಿನಕಾಯಿನ ಕದಿಯೋದಿರ್ಬೋದು, ಹಣ್ಣುಗಳನ್ನು ಕದಿಯೋದಿರ್ಬೋದು, ಇವೆಲ್ಲ ಕೂಡ ಏನಂತಂದರೆ ಆ ಸಣ್ಣ ಸಣ್ಣ ಕಳು ಅಂತ ಏನು ಹೇಳ್ತೇವಲ್ಲ, ಥೀಫ್ ಥೆಫ್ಟ್ಸ್, ಅವೆಲ್ಲ ಏನಾಗ್ತವೆ, ಕೇಮ್ ಟು ಆನ್ ಎಂಡ್, ಆಲ್ಮೋಸ್ಟ್ ಕ್ಲೋಸ್ ಆಗ್ತವೆ ಯಾವಾಗ ಗಾರ್ಡನರ್ ಬಂದ ಮೇಲೆ. ದ ಓಲ್ಡ್ ಮ್ಯಾನ್ ವಾಸ್ ಅ ಲೇಬರರ್ ಓವರ್ ಸೀರ್. ನೋಡಿ ಅವನು ಯಾರಂತಂದರೆ ಲೇಬರರ್ ಇರ್ಬೋದು, ಓವರ್ ಸೀರ್ ಅಂದರೆ ಮೇಲ್ವಿಚಾರಕ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಲಾಸ್ಟ್ ಬಂದ್ಬಿಟ್ಟು ಫಿಲಾಸಫರ್. ಕೆಲವೊಂದು ಸಂದರ್ಭದಲ್ಲಿ ಇಲ್ಲೇ ಕೊಡ್ತಾರೆ, ಇಲ್ಲೊಂದು ಕೊಟ್ಟು ನೆಕ್ಸ್ಟ್ ಫಿಲಾಸಫರ್ ಅಂತ ಬರೀತಾರೆ. ಇಲ್ಲೇನು ಬರೀತಾರೆ ಅವಾಗ ನೀವು ಓವರ್ ಸೀರ್ ಅಂತ ಬರೀಬೇಕಾಗತ್ತೆ. ಯಾವ್ದಾದ್ರೂ ಆ್ಯಂಗಲ್ನಲ್ಲಿ ಕೇಳ್ಬೋದು ಕ್ವಶನ್. ಅದಕ್ಕೆ ಯಾವ ರೀತಿ ಕೇಳಿದರೂ ಕೂಡ ನಮಗೆ ಬರೆಯುವಂಥ ಮನಸ್ಸು ಅಪ್ರೋಚ್ ಮಾಡುವಂಥ ರೀತಿ ಕೂಡ ಇರಬೇಕು ಅಂತದ್ದಾಗಿ. ಲಾಸ್ಟ್ ಬಂದ್ಬಿಟ್ಟು ಟು ದ ಫುಡ್ ಫ್ರಾಮ್ ಇಟ್ಸ್ ಅ ಚೈಲ್ಡ್. ನೋಡಿ ದ ಚೈಲ್ಡ್ ಫುಡ್ ವುಡ್ ಲೈಕ್ ಟು ಬಿ ಅನ್ ಆ್ಯಪಲ್ ಆರ್. ಫಸ್ಟ್ ಕ್ವಶನು ಎಷ್ಟೋ ಸಲ ಕೇಳಿರ್ಬಿಟ್ಟಿರ್ತಾರೆ, ಏನು, ಬಟರ್ಫ್ಲೈ. ದ ಪಾತ್ ಇನ್ ದ ರಫ್ ಅರ್ತ್ ಗೋ ಆನ್ ಟೀಚಿಂಗ್ ದಟ್ ಫುಡ್ ಕೆನಾಟ್ ದಟ್ ಕೆನಾಟ್ ಫ್ಲೈ. ನೋಡಿ ಫಸ್ಟಿಗೆ ಅದೇನೋ ಅನ್ಕೊಂಡಿರ್ತದೆ, ನಾನು ಹಾರಾಡ್ಬೋದು ಈ ರೀತಿ, ಬಟ್ ಆಮೇಲೆ ಗೊತ್ತಾಗುತ್ತೆ ಏನಂತಂದರೆ ಇಟ್ ಕೆನಾಟ್ ಫ್ಲೈ, ಈ ಪೂರ್ತಿ ಇಲ್ಲೇ ಇರುತ್ತವ ಅಂತೇಳಿ ಗೊತ್ತಾಗ್ಬಿಡುತ್ತೆ. ಸೊ ಯರ್ ಗೋ ಆನ್ ಟೀಚಿಂಗ್ ದ ಫುಡ್ ದಟ್ ಕೆನಾಟ್ ಫ್ಲೈ. ನೆಕ್ಸ್ಟ್ ಬಂದ್ಬಿಟ್ಟು ಡ್ಯಾಶ್ ಈಸ್ ಡಿಫಿಡೆಡ್ ಫಾಲ್ ಇನ್ ದ ಬ್ಯಾಟಲ್ ಅಂತಂದರೆ ಚೈಲ್ಡ್ ಫುಡ್ ಅಂತ ಬರೀಬೇಕಾಗತ್ತೆ. ಓಕೆ, ದ ಚೈಲ್ಡ್ ಫುಡ್ ಅಂತ ತಗೊಂಡಾಗ ನಾವು ಕಂಡೆಮ್ ಟು ಲಿವ್ ಶೂ ಆಸ್ ಅ ಕ್ರಿಮಿನಲ್ ಆಗಿರುತ್ತೆ, ಸಿನ್ನರ್ ಆಗಿರುತ್ತೆ, ಜೈಲರ್ ಆಗಿರುತ್ತೆ, ಅಂದರೆ ಪ್ರಿಸನರ್ ಆಗಿ ಇರುತ್ತೆ ಅಂತ ನಾವು ಬರಿಬೇಕಾಗತ್ತೆ. ಆ್ಯಂಡ್ ದ ನೆಕ್ಸ್ಟ್ ದ ಚೈಲ್ಡ್ ಫುಡ್ ಗ್ರೋಸ್ ಔಟ್ ಆಫ್ ದ ಟಚ್ ಫೀಲಿಂಗ್ ಔಟ್ ಲೈಕ್. ನೋಡಿ ಅದು 2 ಶೂ ಇದ್ದಂದ್ರೂ ಕೂಡ ಒಂದು ಶೂ ಇನ್ನೊಂದನ್ನು ಮೀಟ್ ಆಗೋಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ದ ಚೈಲ್ಡ್ ಶೂ ಫುಡ್ ಗ್ರೋಸ್ ಔಟ್ ಟಚ್ ಫೀಲಿಂಗ್ ಲೈಕ್ ಏನಂತಂದರೆ ಬ್ಲೈಂಡ್ ಅಂತ ಬರೀಬೋದು. ದಿಸ್ ಈಸ್ ವಾಟ್ ದ ಸಾಫ್ಟ್ ನೇಲ್ಸ್ ಆಫ್ ದ ಚೈಲ್ಡ್ ಫುಡ್ ಗ್ರೋ ಹಾರ್ಡ್ ಆ್ಯಂಡ್ ಚೇಂಜ್ ದೆಮ್ಸೆಲ್ಫ್ ಇಂಟು. ಫಸ್ಟಿಗೆ ಟ್ರಾನ್ಸ್ಪರೆಂಟ್ ಇರ್ತವೆ, ಕೊನೆಗೆ ಆ ಸಾಫ್ಟ್ ಆಗಿರುವಂಥದ್ದು ಒಪೆಕ್ಯೂ ಅಂದರೆ ಅಪಾರದರ್ಶಕ. ಟ್ರಾನ್ಸ್ಪರೆಂಟ್ ಪಾರದರ್ಶಕ ಅಂತೇಳಿ, ಒಪೆಕ್ಯೂ ಅಂದರೆ ಅಪಾರದರ್ಶಕ ಅಂದರೆ ಅಷ್ಟು ಹಾರ್ಡಾಗಿ ಬೆಳೀತವೆ. ಸೊ ದಿಸ್ ಇಸ್ ವಾಟ್ ಒಪೆಕ್ಯೂ ಅಂತ ಬರಿಬೋದು. ದ ಫೆಟಲ್ ಟೋಸ್ ಆಫ್ ದ ಚೈಲ್ಡ್ ಟೇಕ್ ದ ಫಾರ್ಮ್ ಐಲೆಸ್ ರಿಪ್ಟೈಲ್ಸ್ ವಿತ್. ಏನು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಟ್ರಯಾಂಗ್ಯುಲರ್ ಅಂತ ಬರಿತೇನೆ. ಈ ರೀತಿ ಬದಲಾವಣೆ ಆಗ್ತವೆ. ದ ಚೈಲ್ಡ್ ಫುಡ್ ಕಂಡೆಮ್ ಟು ಲಿವ್. ನೋಡಿ ಏನಂತಂದರೆ ದಿಸ್ ಈಸ್ ವಾಟ್ ಇಯರ್ ಆ್ಯಸ್ ಅ ಪ್ರಿಸನರ್ ಅಂತ ಬರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ದ ಟೋಸ್ ಆಫ್ ದ ಚೈಲ್ಡ್ ಟೇಕ್ ಇನ್ ದ ಫಾರ್ಮ್ ಆಫ್ ಐಲೆಸ್. ನೋಡಿ ಇದು ಕೂಡ ನೆನಪಲ್ಲಿ ರೆಪ್ಟೈಲ್ಸ್ ಆಗಿ ಬದಲಾವಣೆ ಆಗ್ತವೆ. ದ ಫುಡ್ ಡಿಸೆಂಡೆಡ್ ಇಂಟು. ನೋಡಿ ಕೊನೆಗೆ ಏನಂತಂದರೆ ದ ಫುಡ್ ಡಿಸೆಂಡೆಡ್ ಇಂಟು ಎಲ್ಲಿ ಅಂತಂದರೆ ಫೀಲ್ಡ್ ಒಳಗೆ, ಗಾರ್ಡನ್ ಒಳಗೆ, ಮೈನ್ಸ್ ಒಳಗೆ, ಅಂಡರ್ಗ್ರೌಂಡ್ ಒಳಗೆ. ಅದರಲ್ಲಿ ಬರ್ಬೋದು ಇದು. ದಿಸ್ ಈಸ್ ವಾಟ್ ಇರ್ ಅಂಡರ್ ಗ್ರೌಂಡ್ ಅಂತ ಬರಿಬೇಕಾಗತ್ತೆ ರೀ. ಆ್ಯಂಡ್ ದ ಲಾಸ್ಟ್ ಒನ್ ಮೇ ಬಿ ಓಕೆ, ದ ಫುಡ್ ಸ್ಕ್ಯಾರ್ಸ್ಲಿ ಸ್ಟೇ ಟೈಮ್ ಟು ಬೇರ್ ಇಟ್ ಸೆಲ್ಫ್. ನೋಡಿ ಇದು ಮಿಡ್ ಟರ್ಮ್ದಲ್ಲಿ ಎನ್ನುವಂದಲ್ಲಿ ಭಾಳ ಕೇಳಿರ್ತಾರೆ. ಇದನ್ನು ನಾವು ಮೇ ಬಿ ಲಾಸ್ಟ್ ಸ್ಟ್ಯಾಂಜದಲ್ಲಿ ಕೂಡ ಕಾಣ್ತೇವೆ ಇದನ್ನು. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನೋಡಿ ಕ್ವಶನ್ ಬಂದ್ಬಿಟ್ಟು ದ ಫುಡ್ ಸ್ಕ್ಯಾರ್ಸ್ಲಿ ಟೇಕ್ಸ್ ಟೈಮ್ ಟು ಬೇರ್ ಇಟ್ ಸೆಲ್ಫ್, ಲವ್ ಆರ್ ಸ್ಲೀಪ್. ಹೌದಾ, ಲಾಸ್ಟ್ ಸ್ಟ್ಯಾಂಜದಲ್ಲಿ ಸುಮಾರು ಒಂದು 10-15 ಲೈನಲ್ಲಿ ಈ ಲೈನ್ ಕೂಡ ನೋಡ್ತೀವಿ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲವ್ ಆರ್ ಸ್ಲೀಪ್ ಅಂತ ತಗೋಬೇಕಾಗತ್ತೆ. ಕಂಡೆಮ್ ಟು ಲಿವ್ ಇನ್ ಎ ಶೂ. ಹಿಯರ್ ಶೂಸ್ ಇಂಡಿಕೇಟ್. ಶೂ ಅಂದರೆ ಯಾವ ರೀತಿ ನಾವು ಕಂಪೇರ್ ಮಾಡ್ಕೊಳ್ತೀವಿ, ಲೈಫ್, ಅರ್ಥ, ಫ್ಯಾಮಿಲಿ ಅಂತ ಬಂದಾಗ ದಿಸ್ ಈಸ್ ವಾಟ್ ಇಯರ್ ಫ್ಯಾಮಿಲಿ ಅಂತ ಕಂಪೇರ್ ಮಾಡೋದಿಲ್ಲ, ಸೊಸೈಟಿ ಅಂತ ಕಂಪೇರ್ ಮಾಡ್ಕೊಳ್ತೀವಿ. ಸೊ ಈ ರೀತಿ ಮಲ್ಟಿಪಲ್ ಚಾಯ್ಸು ನಿಮಗೆಲ್ಲ ಅನುಕೂಲ ಆಗಿದ್ದೇವೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಸಿಂಪಲ್ ಆಗಿರುವಂಥ ಕನ್ಸೆಪ್ಟು ಸ್ವಲ್ಪ ವಿಡಿಯೋ ಲೆಂಗ್ದಿ ಆಗತ್ತೆ, ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ದಟ್ ಈಸ್ 10 ಮಾರ್ಕ್ಸನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಈ ವಿಡಿಯೋ
ಬಹಳನೇ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ಒಂದು ಬಿಲೀವ್ ಮಾಡಿರ್ತೇನೆ. ಸೊ ಒಟ್ಟಾರೆ ನಮ್ಮ ಉದ್ದೇಶ ನಿಮ್ಮ ಒಂದು ಮಾರ್ಕ್ಸು ಚೆನ್ನಾಗಿ ಬರಬೇಕು, ದಟ್ ಈಸ್ ಮಲ್ಟಿಪಲ್ ಚಾಯ್ಸ್. ಹೌದಾ? ನಾನು ಇನ್ನಷ್ಟು ವಿಡಿಯೋಗಳನ್ನು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಕೂಡ ಮಾಡಿದ್ದೀನಿ. ಅಲ್ಲಿ ರಿಪೋರ್ಟೆಡ್ ದ ಫಾಲೋವಿಂಗ್ ಐತಲ್ಲ, ಎಷ್ಟೋ ವಿಡಿಯೋಗಳು ರೀಸೆಂಟಾಗಿ ಬಿಟ್ಟಿದ್ದೀನಿ. ಅಂದರೆ ಕೆಲವೊಂದು ಜನಕ್ಕೆ ಪಾಪ ಆ ಒಂದು ಭಾಗ ಕೂಡ ಭಾಳ ಟಫೆಸ್ಟ್ ಆಗುತ್ತೆ. ಯಾವುದಂತಂದರೆ ಇಂಡೈರೆಕ್ಟ್ ಸ್ಪೀಚ್, ದಟ್ ಈಸ್ ರಿಪೋರ್ಟೆಡ್ ದ ಫಾಲೋವಿಂಗ್. ಹೇಗೆ ಈಸಿಯಾಗಿ ಬರೀಬೇಕು ಅಂತ ಕೂಡ ನಾನು ಕನ್ವೆ ಮಾಡಿದ್ದೇನೆ. ಅದನ್ನು ನೀವು ನೋಡ್ಕೋಬೋದು. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ಆ ಟಾಪಿಕಲ್ಲಿ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಇದೆ ಅಲ್ವಾ, ಅಲ್ಲಿ ಕೂಡ ನೋಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಅದನ್ನು ಕೂಡ ಹೇಗೆ ಬರೀಬೇಕು ಅಂತ ಕೂಡ ಗೊತ್ತಾಗುತ್ತೆ. ಹೌದಾ? ಅದ್ರ ಜೊತೆ ಇನ್ನೂ 2 ಮಾರ್ಕ್ಸ್ ವಿಡಿಯೋಗಳನ್ನು ಎಲ್ಲನೂ ನಾನು ಬಿಟ್ಟಿದ್ದೀನಿ. ಈ 1 to 4, 5 ಲೆಸನ್ಸ್ ಏನಿದೆ ಎಲ್ಲ ಬಿಟ್ಟಿದ್ದೇನೆ. ಅಲ್ಲೂ ಕೂಡ ನೋಡ್ಕೊಳ್ಳಿ. ಅಂದರೆ 2 ಮಾರ್ಕ್ಸ್ ಹೇಗೆ ಬರೀಬೇಕು, ಮಲ್ಟಿಪಲ್ ಚಾಯ್ಸ್ ಹೇಗೆ ಬರೀಬೇಕು, ಎಲ್ಲ ಕೂಡ ನಿಮಗೆ ಅರ್ಥ ಆಗುತ್ತೆ. ಸೊ ನಿಮ್ಗೆ ಇನ್ನೂ ಏನಾದರೂ ಗೊತ್ತಾಗಲಿಲ್ಲ ಅಥವಾ ನಿಮ್ಗೇನಾದರೂ ಲೈಕ್ ಪ್ಯಾಸಿವ್ ವಾಯ್ಸ್ ಬೇಕಾ, ಮತ್ತೇನಾದರೂ ಗ್ರಾಮರ್ದಲ್ಲಿ ಏನೋ ಅದ್ರ ಬೇಕಂದ್ರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ಬೋದು. ಸೊ ಅಗೇನ್ ಅದರ್ ರಿಲೇಟೆಡ್ ನಾನು ಮತ್ತೆ ವಿಡಿಯೋ ಮಾಡ್ತೇನೆ. ನನ್ನ ಉದ್ದೇಶ ನಿಮ್ಮ ಸ್ಕೋರ್ ಚೆನ್ನಾಗಾಗಬೇಕು ಅಷ್ಟೇ ಮತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್.